Hey students, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಸ್ಟರ್ ಟೀಚರ್ Basavaraj. Welcome to Deeksha, Vedantu 9th and 10th. So, ಇವತ್ತಿನ ವಿಡಿಯೋದಲ್ಲಿ ನಾವು we will be discussing all the top PYQs ಅಂದ್ರೆ previous year questions na ನಾವು solve ಮಾಡ್ತೀವಿ from the chapter how do organisms reproduce. So with that being said, let's not waste any time, but before we start I just want to say thank you each and every one of you. That is ಈ 300 subscribers ಆಗ್ಬಿಟ್ಟಿದೆ ನಂದು ಪೆನ್ಕರ್ಷನ್ ಮಾಡೋದ ಇಲ್ಲಿ. ಸೊ ಇನ್ ಟೋಟಲ್ ದೀಕ್ಷಾ ವೇದಾಂತು ನಾವೀಗ 300 ಸ್ಟ್ರಾಂಗ್ ಸ್ಟೂಡೆಂಟ್ಸ್ 300 ಸ್ಟ್ರಾಂಗ್ ಇದೀವಿ ನಾವು. ದಟ್ ಇಸ್ 300 ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗಿದೆ. ನೀವು ಈಗಲೂ ಕೂಡ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and like the video if you do not want to miss any of the content on this channel. So with that being said, ಹೇಳಿದ ತಕ್ಷಣ ನೆಕ್ಸ್ಟ್ ಟೆಲಿಗ್ರಾಮ್ ಬರುತ್ತೆ. ಏನ್ ಬರುತ್ತೆ ಟೆಲಿಗ್ರಾಮ್ ಅಲ್ಲಿ? ಯಾಕೆ ಟೆಲಿಗ್ರಾಮ್ ಇಂಪಾರ್ಟೆಂಟ್ ಅಪ್ಪ? ಬಿಕಾಸ್ ಆನ್ ದಿಸ್ ಟೆಲಿಗ್ರಾಮ್, ಈ ಟೆಲಿಗ್ರಾಮ್ ಚಾನಲ್ ನಾವು ಅಸೈನ್ಮೆಂಟ್ಸ್, ನೋಟ್ಸ್, ಡೈಲಿ ಅಪ್ಡೇಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಸೊ ಒಂದು ಸೆಷನ್ ಸ್ಟಾರ್ಟ್ ಆಗಿನ ಮುಂಚೆ ಆ ಸೆಷನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ. ಈ ಸೆಷನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ವಿಲ್ ಬಿ ಡಿಸ್ಕಸಿಂಗ್ ಟಾಪ್ 25 ಕ್ವೆಶನ್ಸ್ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಈ ಟಾಪ್ 25 ಕ್ವೆಶನ್ಸ್ ಇದೆಯಲ್ಲ, ಎಲ್ಲ ಕ್ವೆಶನ್ಸ್ದು PDF ನಿಮಗೆ ಫ್ರೀ ಆಗಿ ಈ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸರಿನಾ? ಸೊ ದಟ್ ಇಸ್ ದ ಟೆಲಿಗ್ರಾಮ್ ಅಪ್ಡೇಟ್. And this is the chapter, that is how do organisms reproduce. So each chapter ಇಂದ ನಾವು will be solving the top 25 questions. 25 question ನ ಸಾಲ್ವ್ ಮಾಡ್ತೀವಿ ಇವತ್ತು. This video will be divided. ಫಸ್ಟ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ 1 ಮಾರ್ಕ್ ಕ್ವೆಶನ್ ಸ್ಟಾರ್ಟ್ ಮಾಡೋದ, ಆಮೇಲೆ 2 ಮಾರ್ಕ್ ಹೋಗೋದ, ಆಮೇಲೆ 4 ಮಾರ್ಕ್, ಆಮೇಲೆ 5 ಮಾರ್ಕ್ ಕ್ವೆಶನ್ಸ್ ನ ಸಾಲ್ವ್ ಮಾಡೋದ. ರೆಡಿನಾ? ಈ ಕ್ವೆಶನ್ಸ್ ಇದೆಯಲ್ಲ, ಈ CBSE ಲೆವೆಲ್ ಆಗಿದೆ, ಫಾರಿನ್ ಲೆವೆಲ್ ಆಗಿದೆ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕ್ವೆಶನ್ಸ್ ಇದೆ, ಮತ್ತೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಲೆವೆಲ್ ಕ್ವೆಶನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಎಲ್ಲ ಲೆವೆಲ್ಸ್ ಇನ್ಕ್ಲೂಡ್ ಮಾಡಿದೀವಿ. ಯಾಕಂತಂದ್ರೆ ಸರ್ಟನ್ ಕ್ವೆಶನ್ಸ್ ಇದೆಯಲ್ಲ, ಈ CBSE ಆಗಿರೋದು ಸ್ಟೇಟ್ ಬೋರ್ಡ್ ಅಲ್ಲಿ ಬಂದ್ಬಿಡುತ್ತೆ, ಆಲ್ ಇಂಡಿಯಾ ಲೆವೆಲ್ ಕ್ವೆಶನ್ಸು ಸ್ಟೇಟ್ ಬೋರ್ಡ್ ಅಲ್ಲಿ ಬಂದ್ಬಿಡುತ್ತೆ ಒಂದೊಂದ್ಸತಿ. ಆ ಕ್ವೆಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಡೋಂಟ್ ವರಿ, ಎಲ್ಲಾ ತರ ಟೈಪ್ಸ್ ಕ್ವೆಶನ್ಸ್ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ವಿತ್ ದಟ್ ಬೀಯಿಂಗ್ ಸೆಡ್, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ದಟ್ ಇಸ್ ಎವ್ರಿ ಒನ್. ದ ಏಮ್ ಹಿಯರ್ end of this month the aim ಇದೆ ನಮ್ದು 2K subscribers. That is, I know, ambitious. Yes, we should be ambitious. So ಈ ಮಂತ್ ಎಂಡ್ ಅಷ್ಟರಲ್ಲಿ we have to do 2K subscribers ನಾವು ಮಾಡಬೇಕಂತ ಪ್ಲಾನ್ ಹಾಕಿದೀವಿ. So this is our plan. It is all depend on you guys and us. That is, we teach you content for free and all you need to do is subscribe to the channel. So let's start ಮಾಡೋದಾ? So first ನಾನು ಹೇಳಿದಂಗೆ ಏನು, 1 ಮಾರ್ಕ್ ಕ್ವೆಶನ್ಸ್ ಸ್ಟಾರ್ಟ್ ಮಾಡೋದಾ? ಸರಿನಾ? 1 ಮಾರ್ಕ್ ಕ್ವೆಶನ್ಸ್ ಮಾಡೋದಾ, ಅದಾದ್ಮೇಲೆ 2 ಮಾರ್ಕ್, 4 ಮಾರ್ಕ್, ಆಮೇಲೆ 5 ಮಾರ್ಕ್ ಕ್ವೆಶನ್ಸ್ ಸ್ಟಾರ್ಟ್ ಮಾಡೋದ. ಸೊ 1 ಮಾರ್ಕ್ ದು ಫಸ್ಟ್ ಕ್ವೆಶನ್, ದಟ್ ಇಸ್ ನೇಮ್ ದ ಮೆಥಡ್ ಬೈ ವಿಚ್ the Spirogyra reproduces under favorable conditions. So name the method. They're asking you a method ಕೇಳ್ತಾ ಇದ್ದಾರೆ. Spirogyra ಡಿವೈಡ್ ಆಗೋದು, ದಟ್ ಇಸ್ reproduction in Spirogyra ಬಗ್ಗೆ ಕೇಳ್ತಾ ಇದ್ದಾರೆ. Is this method sexual or asexual? Simple. NCERT ಡಯಾಗ್ರಾಮ್ ಕೊಟ್ಟಿದ್ದಾರೆ ನಿಮಗೆ. ಸ್ಪೈರೋಗೈರಾ ಡಿವೈಡ್ಸ್ ಬೈ ಫ್ರಾಗ್ಮೆಂಟೇಷನ್. ಸೊ ಫ್ರಾಗ್ಮೆಂಟೇಷನ್ ಆಗುತ್ತೆ ಸ್ಪೈರೋಗೈರಾದಲ್ಲಿ. ಎವ್ರಿ ಸಿಂಗಲ್ ಟೈಮ್ ಫ್ರಾಗ್ಮೆಂಟೇಷನ್ ಆದಾಗ ನ್ಯೂ ಸ್ಪೈರೋಗೈರಾ ಬರುತ್ತೆ. ನೋಡಿ, ಈ ತರ ಫ್ರಾಗ್ಮೆಂಟ್ ಇರುತ್ತೆ ನಿಮ್ಮ ಸ್ಪೈರೋಗೈರಾ, ಮಲ್ಟಿ ಸೆಲ್ಯುಲರ್. ಈ ಎವ್ರಿ ಸಿಂಗಲ್ ಟೈಮ್ ಒಂದು ಡಿವಿಷನ್ ಆಗುತ್ತೆ. ನೋಡಿ, ಈ ತರ ಡಿವೈಡ್ ಆದಾಗ ಫ್ರಾಗ್ಮೆಂಟ್ ಆಯ್ತು ಅನ್ಕೊಳ್ಳಿ, ಚಿಕ್ಕ ಫ್ರಾಗ್ಮೆಂಟ್ಸ್ ಆಗೋಯ್ತು, ದೊಡ್ಡದಾಯ್ತು ಸ್ವಲ್ಪ. ಇದು ಚಿಕ್ಕದು ಮಾಡೋದ, ಒಂದು ಚಿಕ್ಕ ಫ್ರಾಗ್ಮೆಂಟ್ ಇದೆ ನೋಡಿ. ಸೊ ಒಂದು ದೊಡ್ಡ ಸ್ಪೈರೋಗೈರಾ 3 ಡಿಫ್ರೆಂಟ್ ಪಾರ್ಟ್ಸ್ ಡಿವೈಡ್ ಆಗ್ಬಿಡುತ್ತೆ. ಆಮೇಲೆ ಈಚ್ ಪಾರ್ಟ್ ಇಸ್ ಏಬಲ್ ಟು ಗ್ರೋ ಇನ್ ಟು ಅ ನ್ಯೂ ಸ್ಪೈರೋಗೈರಾ. ಈ ಪ್ರಾಸೆಸ್ ನಾವೇನಂತ ಕರಿತೀವಿ? ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಅಂಡ್ ದಿಸ್ ಪ್ರಾಸೆಸ್ ಇಸ್ ವಾಟ್? ದಿಸ್ ಪ್ರಾಸೆಸ್ ಇಸ್ asexual reproduction. So that is fragmentation, asexual. So every question ಗೆ ನಾನು ಆನ್ಸರ್ ನ ಟೈಪ್ ಮಾಡಿ ಆಡ್ ಮಾಡಿದ್ದೀನಿ, so that you can revise. So don't worry, ಈ PDF ನ ನಮಗೆ ಕಂಪ್ಲೀಟ್ ಆಗಿ ಕಳಿಸ್ತೀನಿ. ಸೊ ಎವ್ರಿ ಸಿಂಗಲ್ ಟೈಮ್ ಯು ವಾಂಟ್ ಟು ಸಾಲ್ವ್ PYQs, ನೀವು ಸಾಲ್ವ್ ಮಾಡ್ಬೇಕಂತ ಅನ್ಸಿದ್ರೆ ನಿಮಗೆ, ಆಲ್ ಯು ನೀಡ್ ಟು ಡೂ ಇಸ್ ಓಪನ್ ದ ವಿಡಿಯೋ ಆರ್ ಓಪನ್ ದ PDF, ಕಲ್ತ್ಕೊಂಡ್ಬಿಡಿ ಅಲ್ಲಿಂದ. ಎವ್ರಿ ಸಿಂಗಲ್ ಕ್ವೆಶನ್ದು ಆನ್ಸರ್ ಅವೈಲೇಬಲ್ ಇರುತ್ತೆ ಈ PDF ಅಲ್ಲಿ. ಕ್ಲಿಯರ್? ನೌ ನೇಮ್ ದ ಮೆಥಡ್ ಬೈ ವಿಚ್ planaria reproduces under favorable conditions. Is this method sexual or asexual? ನೋಡಿ, ಈ ಪ್ಲನೇರಿಯಾ ಇದೆಯಲ್ಲ, ಪ್ಲನೇರಿಯಾ ಕೂಡ ಸಿಮಿಲರ್ ಫ್ಯಾಷನ್ ಅಲ್ಲಿ ಡಿವೈಡ್ ಆಗುತ್ತೆ. ದಟ್ ಇಸ್ ಅಡಲ್ಟ್ ಪ್ಲನೇರಿಯಾ. ನೋಡಿ, ಇದು ಅಡಲ್ಟ್ ಪ್ಲನೇರಿಯಾ ಇರುತ್ತೆ. ಡ್ರಾ ಮಾಡಕ್ಕೆ ಬರ್ತಾ ಇಲ್ಲ, ಒಂದು ನಿಮಿಷ, ಹಿಂಗ್ ಮಾಡೋದ, ಅಡಲ್ಟ್ ಪ್ಲನೇರಿಯಾ ಇರುತ್ತೆ. ತಲೆ ಮಾಡೋದು, ಅದಕ್ಕೊಂದು ಕಿವಿ ಡಾಲ್ ತರ ಆಗ್ಬಿಡ್ತಿದ್ದು.
ನೋಡಿ ಅಡಲ್ಟ್ ಪ್ಲೇನರಿ ಇರುತ್ತೆ, ಅಡಲ್ಟ್ ಪ್ಲೇನರಿ ಡಿವೈಡ್ ಆಗುತ್ತೆ ಅನ್ಕೊಳ್ಳಿ. ಈ ಚಿಕ್ಕ ಪಾರ್ಟ್ ಇದೆಯಲ್ಲ ಇದು ಕೂಡ ಅಡಲ್ಟ್ ಪ್ಲೇನರಿ ಆಗ್ಬಿಡುತ್ತೆ. ಈ ಮಿಡಲ್ ಪಾರ್ಟ್ ಕೂಡ ಒಂದು ಅಡಲ್ಟ್ ಪ್ಲೇನರಿ ಆಗುತ್ತೆ. ಈ ಎಂಡ್ ಪಾರ್ಟ್ ಕೂಡ ಒಂದು ಅಡಲ್ಟ್ ಪ್ಲನೇರಿಯಾ ಆಗೋಗುತ್ತೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಪ್ಲನೇರಿಯಲ್ಲಿ ರೀಜನರೇಷನ್ ಆಗ್ತಿದೆ. ಸಿಮಿಲರ್ಲಿ ನೀವೊಂದು ಲೆಸರ್ಡ್ದು ಪಲ್ಲಿದು ಬಾಲ ಕಟ್ ಮಾಡಿದ್ರೆ ಏನಾಗುತ್ತೆ, ರೀಜನರೇಟ್ ಆಗ್ತಿದೆ. ಸಿಮಿಲರ್ ರೀಜನರೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಫ್ರಾಗ್ಮೆಂಟೇಷನ್. ಯಾಕಂತ ಅಂದರೆ ಇದರಲ್ಲಿ ಬಾಡಿ ಪಾರ್ಟ್ಸ್ ಕಟ್ ಆಗಬೇಕು ಫಿಸಿಕಲಿ ಆಗಿ. ಆ್ಯಂಡ್ ಆರ್ಗನಿಸಮ್ ಕೆನಾಟ್ ವೇಟ್ ಅಂಟಿಲ್ ದ ಬಾಡಿ ಪಾರ್ಟ್ ಕಟ್ ಆಗೋ ತನಕ. ಸೊ ದ್ಯಾಟ್ ಇಸ್ ದ ರೀಸನ್ ರೀಜನರೇಷನ್ ಇಸ್ ನಾಟ್ ಅ ಐಡಿಯಲ್ ರೀಪ್ರೊಡಕ್ಷನ್. ನೋಡಿ, ರೀಜನರೇಷನ್ asexual ಮೆಥಡ್. ನಾ ಎರಡು ಕ್ವೆಶನ್ ಆಯಿತು, ಡನ್, ಡಸ್ಟೆಡ್. ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡೋದ. ವೆರಿ ಸಿಂಪಲ್ ಕ್ವೆಶನ್ಸ್, ವೆರಿ ಸಿಂಪಲ್ ಆನ್ಸರ್. ನಿಮ್ಗೆ ಎಲ್ಲರಿಗೂ ಗೊತ್ತು, ನಂಗೆ ಗೊತ್ತು. ನಿಮ್ಗೆ ಏನೋ ಡೌಟ್ ಇದ್ರು, ಆಮೇಲೆ ಮಿಡಲಲ್ಲಿ ಏನೊಂದು ಡೌಟ್ ಆಯಿತು, ನಿಮ್ಗೆ ಏನೋ ಅರ್ಥ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಡೌನ್ ಇನ್ ದ ವಿಡಿಯೋ. ಸರ್ ನಮಗೆ ಈ ಪಾರ್ಟ್ ಅರ್ಥ ಆಗಲಿಲ್ಲ, ಸರ್ ಈ ಪಾರ್ಟ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಏನೇ ಕನ್ಫ್ಯೂಷನ್ ಇದ್ರು ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬಿಡಿ. ಸೊ ವೆನ್ ಅ ಸೆಲ್ ರೀಪ್ರೊಡ್ಯೂಸಸ್, ಅರ್ಥ ಏನು, ಸೆಲ್ ಡಿವೈಡ್ ಆಗ್ತಿದೆ. ವಾಟ್ ಹ್ಯಾಪನ್ಸ್ ಟು ಇಟ್ಸ್ DNA? ಸೊ ಸೆಲ್ ಡಿವೈಡ್ ಆಗಬೇಕಾದ್ರೆ DNA ಏನಾಗುತ್ತೆ? ವಾಟ್ ಇಸ್ ದ ಫೇಟ್ ಆಫ್ DNA? ಸಿಂಪಲ್, DNA ಕೂಡ ಡೂಪ್ಲಿಕೇಟ್ ಆಗುತ್ತೆ. DNA ಡೂಪ್ಲಿಕೇಟ್ ಆಗ್ಬಿಟ್ಟು ಏನಾಗುತ್ತೆ, ಸಿಂಗಲ್ ಸ್ಟ್ಯಾಂಡ್ ಆಗ್ಬಿಟ್ಟು DNA ಕಾಪಿ ಆಗ್ಬಿಡುತ್ತೆ. ದಟ್ ಇಸ್ DNA ಫಸ್ಟ್ ಡಬಲ್ ಆಗುತ್ತೆ, ಡಬಲ್ ಫಾಲೋಡ್ ಬೈ ಈಕ್ವಲ್, ದಟ್ ಇಸ್ ಈಕ್ವಲ್ ಸ್ಪ್ಲಿಟಿಂಗ್ ಆಗುತ್ತೆ. ಆ್ಯಂಡ್ ಅಕ್ಯುರೇಟ್ ಡಿವಿಷನ್ ಬಿಟ್ವೀನ್ ಟೂ ಡಾಟರ್ ಸೆಲ್ಸ್. ಸೊ ಒನ್ DNA ಇರುತ್ತೆ, ಡಬಲ್ ಆಗಿಬಿಟ್ಟು ಸ್ಪ್ಲಿಟ್ ಆಗಿ ಟೂ ಡಾಟರ್ DNA ಆಗ್ಬಿಡುತ್ತೆ. ಡಾಟರ್ ಸೆಲ್ಸ್ ಆಗುತ್ತೆ. ಎಕ್ಸಾಂಪಲ್ ನೀವು ಅಮೀಬಾದಲ್ಲಿ ನೋಡಿದ್ದೀರಾ ಇದನ್ನ. ಅಮೀಬಾದಲ್ಲಿ ಏನಾಗುತ್ತೆ, ಅಮೀಬಾದಲ್ಲಿ ಸೆಲ್ ಡಿವೈಡ್ ಆಗುತ್ತಲ್ಲ, ದಟ್ ಇಸ್ ಕೈರೋಕೈನೆಸಿಸ್ ಆಗುತ್ತೆ. ಕೈರೋಕೈನೆಸಿಸ್ ಅಂದರೆ ಡಿವಿಷನ್ ಆಫ್ ದ ನ್ಯೂಕ್ಲಿಯಸ್. ಆಮೇಲೆ ಸೈಟೋಕೈನೆಸಿಸ್ ಆಗುತ್ತೆ. ಸೈಟೋಕೈನೆಸಿಸ್ ಅಂದ್ರೆ ಏನು, ಡಿವಿಷನ್ ಆಫ್ ದ ಸೈಟೋಪ್ಲಾಸಮ್. ಸರಿನಾ? ನಾವು ಲಿಸ್ಟ್ 2 functions of ovary. ಸೊ ದೇ ಆರ್ ಆಸ್ಕಿಂಗ್ ಯು 2 functions, ಎರಡು ಕೆಲಸ ಹೇಳಿ ನಮ್ಗಪ್ಪ, ಎರಡು ಕೆಲಸ ಹೇಳಿ. ಇದರದು ಓವರಿದು ಎರಡು ಕೆಲಸ ಹೇಳ್ಬೇಕು. ದಟ್ ಇಸ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ದೇ ಆರ್ ಆಸ್ಕಿಂಗ್ ಯು ಏನು ಓವರಿ ಯಾಕೆ ಬೇಕು ಫೀಮೇಲ್ ಅಲ್ಲಿ, ವಾಟ್ ಇಸ್ ದ ಫಂಕ್ಷನ್, ಯಾಕಿದೆ ಅಪ್ಪ ಈ ಓವರಿ, ಯಾಕೆ ಬೇಕು, ಇದು ಇಂಪಾರ್ಟೆನ್ಸ್ ಏನು? ಸೊ ಮೇನ್ ಫಂಕ್ಷನ್ ಆಫ್ ದ ಓವರಿ ಇಸ್ ಟು ಪ್ರೊಡ್ಯೂಸ್ ದ ಎಗ್. ದ ಮೇನ್ ಫಂಕ್ಷನ್ ಏನು, ಎಗ್ ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಆಲ್ಸೋ ದ ಹಾರ್ಮೋನ್. ಯಾವ ಹಾರ್ಮೋನು? ಎಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್. ದಟ್ ಇಸ್ ಇನ್ ಹ್ಯೂಮನ್ ಫೀಮೇಲ್ಸ್ ದ ಓವರಿ ಕಂಟೇನ್ಸ್ ಥೌಸಂಡ್ಸ್ ಆಫ್ ಎಗ್ಸ್ ಇದೆ. ಫೀಮೇಲ್ ಓವರಿ ಒಳಗಡೆ ಥೌಸಂಡ್ಸ್ ಆಫ್ ಎಗ್ಸ್ ಇರುತ್ತೆ. ದಟ್ ಇಸ್ ಪ್ರೈಮರಿ oocyte. ಆ ಪ್ರೈಮರಿ oocyte ಸೆಕೆಂಡರಿ oocyte ಆಗುತ್ತೆ. ದಟ್ ಇಸ್ ಒನ್ ಆಫ್ ಎಗ್ ಇಸ್ ಪ್ರೊಡ್ಯೂಸ್ ಎವ್ರಿ ಮಂತ್ ಒಂದೊಂದು ಎಗ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಸತಿ ಲೆಫ್ಟ್ ಓವರ್ ಇಂದ ಆದರೆ ನೆಕ್ಸ್ಟ್ ಮಂತ್ ರೈಟ್ ಓವರ್ ಇಂದ ಆಗುತ್ತೆ. ಬಿಕಾಸ್ ರಿಮೆಂಬರ್, ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ದೇರ್ ಆರ್ 2 ovaries. ಏನಂತ ಕರಿತೀವಿ? ಅ ಪೇರ್ ಆಫ್ ಓವರೀಸ್ ಅಂತ ಕರಿತೀವಿ ನಾವು. That's right. One of the ovaries. Ovary also secretes estrogen hormone. So first function ಏನಪ್ಪಾ? The first function is releasing of the eggs. Second function, releasing of the hormones release ಮಾಡೋದು. That is estrogen for development of the sexual characteristics at puberty. Clear? Done? Very simple question, very simple answer. Next question ನೋಡೋದಾ? Ready? Next question ನೋಡೋದಾ? Okay. Next question. That is, what are those organisms called which bear both sex organs in the same individual? ಒಂದೇ ಇಂಡಿವಿಜುವಲ್ ಅಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಇದ್ರೆ ನಾವು ಏನಂತ ಕರಿತೀವಿ ಅದನ್ನ? ಗಿವ್ ಒನ್ ಎಕ್ಸಾಂಪಲ್ ಆಫ್ ಸಚ್ ಆರ್ಗ್ಯಾನಿಸಮ್. ವೆರಿ ಸಿಂಪಲ್. ಒಂದು ನೆನಪಿರಲಿ, ನಿಮ್ಮ ಡಯಾಗ್ರಾಮ್, ನಿಮ್ಗೆ NCERT ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಫ್ಲವರ್ದು. ಹೈಬಿಸ್ಕಸ್ ಫ್ಲವರ್ದು ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅದರಲ್ಲಿ ಬೋತ್ ಸೆಕ್ಸ್ ಆರ್ಗನ್ಸ್ ಇದೆ. ದಟ್ ಇಸ್ ಮೇಲ್ ಸೆಕ್ಸ್ ಆರ್ಗನ್ ಇಸ್ ದ ಸ್ಟೇಮನ್ ಇದೆ, ಅದರಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್ ಪಿಸ್ಟಲ್ ಇದೆ. ಸ್ಟೇಮನ್ ಮತ್ತೆ ಪಿಸ್ಟಲ್ ಎರಡೂ ಪ್ರೆಸೆಂಟ್ ಇದೆ ಒಟ್ಟಿಗೆ. ದಟ್ ಇಸ್ ಬೈಸೆಕ್ಸುವಲ್ ಕಂಡೀಷನ್. ಸೊ ವಾಟ್ ಇಸ್ ದ ಕಂಡೀಷನ್ ಕಾಲ್ಡ್ ಆಸ್ ಬೈಸೆಕ್ಸುವಲ್ ಕಂಡೀಷನ್? ಇಸ್ ಅ ಕಂಡೀಷನ್ ವೇರ್ ಬೋತ್ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಟುಗೆದರ್. ಸೊ ಎರಡು ಒಟ್ಟಿಗೆ ಇದ್ರೆ ವಿ ಕಾಲ್ ದಿಸ್ ಬೈಸೆಕ್ಸುವಲ್ ಕಂಡೀಷನ್. ಎಕ್ಸಾಂಪಲ್ ಹೈಬಿಸ್ಕಸ್ ಆಗಿರ್ಬೋದು, ಯುವರ್ ಮಸ್ಟರ್ಡ್ ಆಗಿರ್ಬೋದು. ಆರ್ ಆನಿಮಲ್ಸ್ ಆದ್ರೆ ಅರ್ಥವರ್ಮ್ ಆಗಿರ್ಬೋದು, ಲೀಚ್ ಸ್ಟಾರ್ ಫಿಶ್ ಆಗಿರ್ಬೋದು. It's bisexual condition. For example, earthworm, leech, starfish, hibiscus. ನಿಮ್ NCERT ಡಯಾಗ್ರಾಮ್ ಇರೋದು, ಅದು ಹೈಬಿಸ್ಕಸ್. ಸೊ ಹೈಬಿಸ್ಕಸ್ ಇರುತ್ತೆ ಮತ್ತೆ ಮಸ್ಟರ್ಡ್. ಸೊ ಈ ಎಲ್ಲ ಎಕ್ಸಾಂಪಲ್ಸ್ ನಿಮಗೆ ಕೇವಲ ಒಂದೇ ಎಕ್ಸಾಂಪಲ್ ಬರೀಬೇಕು. ಯು ಕ್ಯಾನ್ ಆಲ್ವೇಸ್ ರೈಟ್ ದ ಹೈಬಿಸ್ಕಸ್ ಬಿಕಾಸ್ ರಿಮೆಂಬರ್, ನಿಮ್ಗೆ ಡಯಾಗ್ರಾಮ್ ನೆನಪಿರುತ್ತೆ. ಆ ಡಯಾಗ್ರಾಮ್ ನೆನಪಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ ಹೈಬಿಸ್ಕಸ್ ಅಂತ ಬರೀಬಹುದು ನೀವು. ರೈಟ್ನಾ? ನೆಕ್ಸ್ಟ್, ವೇರ್ ಇಸ್ DNA?
ನೀವು ಕ್ವಶನ್ 5 ಕ್ವಶನ್ ಆಯ್ತು, ಎಲ್ಲ 1 ಮಾರ್ಕ್ ಕ್ವಶನ್, ನೆನಪಿರ್ಲಿ ಇದೆಲ್ಲ 1 ಮಾರ್ಕ್ ಕ್ವಶನ್. ನೋಡಿ ಈಗ ಈ ಕ್ವಶನ್ 2 ಪಾರ್ಟ್ ಡಿವೈಡ್ ಆಗಿದೆ, ಅರ್ಥ ಏನು, ಇದು ಹಾಫ್ ಮಾರ್ಕ್ ಇರುತ್ತೆ, ಇದಕ್ಕೆ ಹಾಫ್ ಮಾರ್ಕ್ ಇರುತ್ತೆ. ಸೊ ಯು ಶುಡ್ ಆಲ್ವೇಸ್ ಥಿಂಕ್ ಅಂಡ್ ರೈಟ್. ನೋಡಿ, ವೇರ್ ಇಸ್ DNA ಫೌಂಡ್ ಇನ್ ದ ಸೆಲ್. ಈ DNA ಏನು, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಈ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ದಟ್ ಇಸ್ ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ, DNA ಸೆಲ್ ಒಳಗಡೆ ಎಲ್ಲಿರುತ್ತೆ? ಸಿಂಪಲ್ ಆನ್ಸರ್, ವಿ ನೋ ನ್ಯೂಕ್ಲಿಯಸ್. ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತಲ್ಲ, ವಿ ಕಾಲ್ ದ ನ್ಯೂಕ್ಲಿಯಸ್ ಆಸ್ ದ ಬ್ರೈನ್ ಆಫ್ ದ ಸೆಲ್. ಹೇಳ್ತೀವಿ ತಾನೆ, ನ್ಯೂಕ್ಲಿಯಸ್ ಇಸ್ ಕಾಲ್ಡ್ as ವಾಟ್, ಬ್ರೈನ್ ಆಫ್ ದ ಸೆಲ್. ದ ನ್ಯೂಕ್ಲಿಯಸ್ ನಿಮ್ದು, ನ್ಯೂಕ್ಲಿಯಸ್ ಇಸ್ ಕಾಲ್ಡ್ as ವಾಟ್, ಬ್ರೈನ್ ಆಫ್ ದ ಸೆಲ್. ನಾವು ಇನ್ಸೈಡ್ ದ ನ್ಯೂಕ್ಲಿಯಸ್ ನಿಮ್ಮ ಹತ್ರ ಕ್ರೋಮೋಸೋಮ್ಸ್ ಇರುತ್ತೆ. ಆ ಕ್ರೋಮೋಸೋಮ್ಸ್ ಮೇಲೆ ನಿಮ್ದು DNA ಇರುತ್ತೆ. ಕ್ಲಿಯರ್? ದಟ್ ಇಸ್ ಜೀನ್ಸ್ ಆರ್ ಕ್ರೋಮೋಸೋಮ್ಸ್. ವೆರಿ ಈಸಿ, ಅಮೇಝಿಂಗ್. ನೀವು ನ್ಯೂಕ್ಲಿಯಸ್ ಅಂತ ಬರೀಬಹುದು, ನ್ಯೂಕ್ಲಿಯಸ್ ಅಂತ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ ನಿಮಗೆ, ಬಿಕಾಸ್ ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಸೊ ನ್ಯೂಕ್ಲಿಯಸ್ ಅಂತ ಬರೆದ್ಬಿಟ್ಟು ನೀವು ಕಾಮಾ ಹಾಕ್ಬಿಟ್ಟು ನೀವು ಜೀನ್ಸ್ ಇಲ್ಲ ಅಂದ್ರೆ ಕ್ರೋಮೋಸೋಮ್ಸ್ ಅಂತ ಮೆನ್ಷನ್ ಮಾಡಲೇಬೇಕು. ಸೊ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಹೋಗೋದಾ? ಕ್ವೆಶ್ಚನ್ ನಂಬರ್ 7, ಲೆಟ್ಸ್ ಗೋ. ನೇಮ್ ದ ಪಾಸಿಟಿವ್ ಏಜೆಂಟ್ ಆಫ್ ಆರ್ಗಾನಿಸಮ್ಸ್ ಆಫ್ ದ ಡಿಸೀಸ್ ಕಾಲಾ ಅಜರ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಇದೆ ನೋಡಿ, ಅಂಡ್ ಇಟ್ಸ್ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೋಡಿ, 1 ಮಾರ್ಕ್ ಕ್ವೆಶ್ಚನ್ ಅಲ್ಲೇ ಡಿವಿಷನ್ ಕೊಟ್ಟಿದ್ದಾರೆ ನಿಮ್ಗೆ ಅವರು. ಸರಿ, 1 ಮಾರ್ಕ್ ಕ್ವೆಶ್ಚನ್ ಅಲ್ಲೇ ಡಿವಿಷನ್ ಕೊಟ್ಟಿದ್ದಾರೆ. ಸೊ ಲಿಸನ್ ವೆರಿ ಕೇರ್ಫುಲ್. ನಾವು ನೆನಪಿರ್ಲಿ, ನಾನು ನಿಮಗೆ ಬೈನರಿ ಫಿಷನ್ ಹೇಳ್ಕೊಡ್ಬೇಕಾದ್ರೆ ಲೆಶ್ಮೇನಿಯಾ ಬಗ್ಗೆ ಮಾತಾಡಬೇಕಾದ್ರೆ ಆ ಬ್ರಾಕೆಟ್ ಅಲ್ಲಿ ಏನಂತ ಬರ್ದಿತ್ತು? ಪಾಸಿಟಿವ್ ಏಜೆಂಟ್ ಆಫ್ ಕಾಲಾ ಅಜರ್ ತಾನೆ. ಕಾಲಾ ಅಜರ್ ಪಾಸಿಟಿವ್ ಏಜೆಂಟ್ ಬರ್ದಿತ್ತು ಅಲ್ಲಿ. ಸೊ ಆವಾಗಲೇ ನಿಮ್ಗೆ ಹೇಳಿದ್ದೆ, ನಾವು ಓದಿಸ್ಬೇಕಾದ್ರೆ ಹೇಳಿದ್ದೆ, ನಿಮ್ಗೆ NCERT ಓದಿಸ್ಬೇಕಾದ್ರೆ ಹೇಳಿದ್ದೆ, ಡಯಾಗ್ರಾಮ್ಸ್ ಓದಬೇಕಾದ್ರೆ ಹೇಳಿದ್ದೆ ನಿಮಗೆ. ಆ್ಯಂಡ್ ಆಲ್ಸೋ ನಾನು ಡೀಟೇಲ್ ಕ್ಲಾಸ್ ಫಸ್ಟ್ ಟೈಮ್ ತೊಗೊಂಡಿದ್ನಲ್ಲ, ಅಲ್ಲೂ ಕೂಡ ಮೆನ್ಷನ್ ಮಾಡಿದೆ. ದಿಸ್ ಇಸ್ ಅನ್ PYQ. ಈ CBSE ಬಂದಿದೆ, ನಿಮ್ದು ಸ್ಟೇಟ್ ಬೋರ್ಡಲ್ಲಿ ಬಂದಿದೆ, ಈ ಕ್ವೆಶನ್ ಬರ್ತಾ ಇರುತ್ತೆ. ಸೊ ಲೆಶ್ಮೀನಿಯಾ is the causative agent for Kala Azar, and its mode of asexual reproduction is what? Binary fission. Yatra binary fission, which plane? Let me know in the comment section. How was binary fission? ಈ binary fission ಇದೆಯಲ್ಲ, ಅಮೀಬಾ ಮತ್ತೆ ಲೆಶ್ಮೇನಿಯಾದಲ್ಲಿ ಡಿಫ್ರೆಂಟ್ ಹೆಂಗಿದೆ? ಎರಡರಲ್ಲೂ ಬೈನರಿ ಫಿಷನ್ ಆಗುತ್ತೆ, ಬಟ್ ಹೌ ಇಸ್ ದ ಬೈನರಿ ಫಿಷನ್ ಡಿಫ್ರೆಂಟ್ ಇನ್ ಅಮೀಬಾ ಮತ್ತೆ ಹೌ ಇಸ್ ಬೈನರಿ ಫಿಷನ್ ಡಿಫ್ರೆಂಟ್ ಇನ್ ಲೆಶ್ಮೇನಿಯಾ? ಸೊ ಆನ್ಸರ್ ಇಸ್ ಲೆಶ್ಮೇನಿಯಾ binary fission. Done? Dusted. Next question. Organisms have a varied body design. Name the property which gives the basic differentiation in body design. Very easy. Answer ಕಾಣಿಸ್ಬಿಡ್ತು ಮಿಸ್ಟೇಕ್ ಆಗಿ. ವೆರಿ ಓಕೆ, ಡೋಂಟ್ ವರಿ, ಮರ್ತೋಗ್ಬಿಡಿ, ಆನ್ಸರ್ ಬಂದಿದ್ದು ಮರ್ತೋಗ್ಬಿಡಿ. ಸೊ ಏನಪ್ಪ, ವಾಟ್ ಇಸ್ ದ ರೀಸನ್ ವೈ ದಿಸ್ ಚೇಂಜಸ್ ಹ್ಯಾಪನ್? ಸಿಂಪಲ್, ಆ DNA ಕಾಪಿ ಆಗಬೇಕಾದ್ರೆ, DNA ಬರೀತೀನಿ ನೋಡಿ. ಸೊ DNA ಕಾಪಿ ಆಗಬೇಕಾದ್ರೆ, DNA ಕಾಪಿ ಆಗಬೇಕಾದ್ರೆ, ಸೊ DNA ಕಾಪಿಂಗ್ ಏನಂತ ಕರಿತೀವಿ ನಾವು? DNA ಕಾಪಿಂಗ್ ಇಸ್ ಆಲ್ಸೋ ಕಾಲ್ಡ್ as ವಾಟ್? DNA ರೆಪ್ಲಿಕೇಶನ್. ಈ DNA ರೆಪ್ಲಿಕೇಶನ್ ಆಗಬೇಕಾದ್ರೆ ಏನಾಗುತ್ತೆ? ವೇರಿಯೇಷನ್ಸ್ ಬರುತ್ತೆ. ಅಂಡ್ ಬಿಕಾಸ್ ಆಫ್ ದೀಸ್ ವೇರಿಯೇಷನ್ಸ್, ಈ DNA ಕಾಪಿ ಆಗಬೇಕಾದ್ರೆ, DNA ರೆಪ್ಲಿಕೇಶನ್ ಆಗಬೇಕಾದ್ರೆ ವಿ ಹ್ಯಾವ್ ಸರ್ಟನ್ ವೇರಿಯೇಷನ್ಸ್ ಬರುತ್ತೆ. ಅಂಡ್ ಬಿಕಾಸ್ ಆಫ್ ದೋಸ್ ವೇರಿಯೇಷನ್ಸ್ ಆ ಬಾಡಿ ಡಿಸೈನ್ changes. Body design ಏನಾಗುತ್ತೆ? ಚೇಂಜ್ ಆಗುತ್ತೆ. ಅಂಡ್ ಆಲ್ಸೋ ಇನ್ ದಿ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಯಾಕೆ ಬರುತ್ತೆ ಡಿಫ್ರೆನ್ಸಸ್? ಬಿಕಾಸ್ ಆಫ್ ವೇರಿಯೇಷನ್. ಕ್ಲಿಯರ್? Organisms have a varied body design. Name the property which gives the basic difference in the body design is variation. ಸರಿನಾ? ವೇರಿಯೇಷನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಅಪ್ಪ. ನೆಕ್ಸ್ಟ್ ಕ್ವೆಶ್ಚನ್, 9th ಕ್ವೆಶ್ಚನ್. ಇದು ಸೇಮ್ ಕ್ವೆಶ್ಚನ್ಸ್ ಬಂದ್ಬಿಟ್ಟಿದೆಯಲ್ಲ ಇಲ್ಲಿ, 7, 8, 9, 10. ಓಕೆ, ಸೇಮ್ ಕ್ವೆಶ್ಚನ್ಸ್ ಬಂದ್ಬಿಟ್ಟಿದೆ. ಓಕೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ಡು ನಾಟ್ ವರಿ. ಏನಾಗುತ್ತೆ ಡಿಫ್ರೆನ್ಸ್ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ನಾನು? ಐ ವಿಲ್ ಆ್ಯಡ್ 2 ಕ್ವೆಶ್ಚನ್ಸ್ ಎಕ್ಸ್ಟ್ರಾ. ಸೊ ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಏನು ಮಾಡ್ತೀನಿ? ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ನಾನು 2 ಕ್ವೆಶ್ಚನ್ಸ್ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ. ಸರಿನಾ? ಇಲ್ಲ ನಾನೇ ಕ್ವೆಶ್ಚನ್ಸ್ ಫಾರ್ಮ್ ಮಾಡ್ಬಿಡಲ್ಲ, ಒಂದು ಕ್ವೆಶ್ಚನ್ಸ್ ಫಾರ್ಮ್ ಮಾಡ್ಬಿಡೋದಾ? ಓಕೆ ಫೈನ್, ಕ್ವೆಶ್ಚನ್ಸ್ ಫಾರ್ಮ್ ಮಾಡೋದ? ಸರ್, ಈ ವೇರಿಯೇಷನ್ಸ್ ಇದೆಯಲ್ಲ, ಈ ವೇರಿಯೇಷನ್ಸ್ ಒಂದು ಎಕ್ಸಾಂಪಲ್ ಕೊಡಿ. ವೇರಿಯೇಷನ್ಸ್ ಇಸ್ ಸೀನ್ ಇನ್ ವಿಚ್ ಆರ್ಗನಿಸಮ್ಸ್? ಒನ್ ಎಕ್ಸಾಂಪಲ್ NCERT ಕೊಟ್ಟಿರೋದು ಅಬೌಟ್ ಅ ಬ್ಯಾಕ್ಟೀರಿಯಾ, ರೈಟ್? Simple question, what is the importance of variation? The importance of variation is survival and evolution, right? Simple questions form ಆಗ್ಬೋದು. ಏನು ಕ್ವಶನ್ ಫಾರ್ಮ್ ಮಾಡಲಾ? ಸೊ ಯಾವ ಟಾಪಿಕ್ ಮೇಲೆ ಮಾಡ್ಬೇಕು ಹೇಳಿ, ಕಮೆಂಟ್ ಮಾಡಿ. ಐ ಕ್ಯಾನ್ ಮೇಕ್ ಕ್ವಶನ್ಸ್ ಆನ್ ಎನಿ ಟಾಪಿಕ್. ನೀವು ಒಂದು ಕ್ವಶನ್ ಟಾಪಿಕ್ ಹೇಳ್ಬಿಡಿ, ಅದ್ರ ಮೇಲೆ ಮಾಡ್ಬಿಡೋದ? ಓಕೆ, ಆಲ್ಮೋಸ್ಟ್ ಸರಿನಾ?
ಡೋಂಟ್ ವರಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಇದೆ ನಮ್ಮ ಹತ್ರ. ಡು ನಾಟ್ ವರಿ, 2 ಮಾರ್ಕ್ ಕ್ವಶನ್ಸ್ ತುಂಬಾ ಇದೆ ನಮ್ಮ ಹತ್ರ. 2 ಮಾರ್ಕ್ ಕ್ವಶನ್ಸ್ ನಾವು ಸಾಲ್ವ್ ಮಾಡೋದ ಒನ್ ಬೈ ಒನ್. ರೆಡಿನಾ? ಸೊ ದ ಫಸ್ಟ್ 2 ಮಾರ್ಕ್ ಕ್ವಶನ್ ಇಸ್ ವಾಟ್? ದ ಫಸ್ಟ್ 2 ಮಾರ್ಕ್ ಕ್ವಶನ್. ಬಿಫೋರ್ ದಟ್ ಐ ವಾಂಟ್ ಎವ್ರಿ ಒನ್ ಆಫ್ ಯು ಟು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಯಾಕಪ್ಪ? ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ? ಆ ನಂಬರ್ ಇದಲ್ಲ 300 ಜಾಸ್ತಿ ಆಗ್ತಾ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ? ಸಬ್ಸ್ಕ್ರೈಬರ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಈ ಥರ ಕ್ವಾಲಿಟಿ ಕಾಂಟೆಂಟ್ ನಾನು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಸಾಲ್ವ್ಸ್ ಎಲ್ಲರಿಗೂ ಹೋಗುತ್ತೆ, ರೀಚ್ ಆಗುತ್ತೆ ಕ್ವಶನ್ಸ್. ಸೊ ದೇ ವಿಲ್ ಬಿ ಆಲ್ಸೋ ಬಿ ಏಬಲ್ ಟು ಸಾಲ್ವ್ ದ ಕ್ವಶನ್ಸ್. ಎಲ್ಲರೂ ಹ್ಯಾಪಿ ಇರ್ತೀರಾ? ಓಕೆನಾ? ನೆಕ್ಸ್ಟ್ ಒನ್, 11th ಒನ್. ಇದು 2 ಮಾರ್ಕ್ ಕ್ವಶನ್ ಈಗ, ಸರಿನಾ? 2 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್. Stay the changes that takes place in the uterus. ನಿಮ್ಗೆ ಅವರು ಚೇಂಜಸ್ ಇನ್ ಯೂಟ್ರಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಯೂಟ್ರಸ್ ಚೇಂಜಸ್ ಆಗುತ್ತೆ ಸರ್, ಆಗುತ್ತೆ. ವೆನ್ ಏನು ಇಂಪ್ಲಾಂಟೇಶನ್ ಆಫ್ ಎಂಬ್ರಿಯೋ ಹ್ಯಾಸ್ ಅಕರ್ಡ್, ಇಂಪ್ಲಾಂಟೇಶನ್ ಆದ್ರೆ ಏನ್ ಚೇಂಜಸ್ ಆಗುತ್ತೆ? ಗ್ಯಾಮೆಟೋಜೆನಿಸಿಸ್ ಆರ್ ಫೀಮೇಲ್ ಗ್ಯಾಮೆಟ್ ಎಗ್ ಇಸ್ ನಾಟ್ ಫರ್ಟಿಲೈಸ್. ಸೊ ಬೇಸಿಕ್ಲಿ ಅವ್ರು ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಇಂಪ್ಲಾಂಟೇಶನ್ ಆದ್ರೆ ಏನ್ ಚೇಂಜಸ್ ಆಗುತ್ತೆ ಯೂಟ್ರಸ್ ಅಲ್ಲಿ? ಇಂಪ್ಲಾಂಟೇಶನ್ ಆಗ್ಲಿಲ್ಲ ಅಂದ್ರೆ, ದಟ್ ಇಸ್ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ, ವಾಟ್ ಆರ್ ದ ಚೇಂಜಸ್? ಬಿಫೋರ್ ಯು ಅಂಡರ್ಸ್ಟ್ಯಾಂಡ್, ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಫೀಮೇಲ್ ಇದು ಯೂಟ್ರಸ್ ಅಂದ್ರೆ ಏನು? ಯೂಟ್ರಸ್ ಅಂದ್ರೆ ವೂಂಬ್. ಈ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಯೂಟ್ರಸ್ ಆರ್ ವೂಂಬ್. ಈ ಯೂಟ್ರಸ್ ಒಂದು ನಿಮಿಷ ರೆಸ್ ಮಾಡೋದಾ, ಈಗ ಬರೀಕ್ ಜಾಗ ಬೇಕು ಬೇರೆದು. ಈ ಯೂಟ್ರಸ್ ಮತ್ತೆ ವೂಂಬ್ ಇದೆಯಲ್ಲ, ಇದು ಈ ಪಾರ್ಟು. ಯೂಟ್ರಸ್ ಮತ್ತೆ ವೂಂಬ್ ಅಲ್ಲಿ ಈ ಯೂಟ್ರಸ್ದು 3 ಲೇಯರ್ ಇರುತ್ತೆ. ಯೂಟ್ರಸ್ದು ಲೈನಿಂಗ್ ಅಲ್ಲಿ 3 ಲೇಯರ್ ಇರುತ್ತೆ. ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್ ದ ಎಂಡೋಮೆಟ್ರಿಯಂ. ಮಯೋಮೆಟ್ರಿಯಂ ಮತ್ತು ಪೆರಿಮೆಟ್ರಿಯಂ ಬೇಕಾಗಿಲ್ಲ ನಿಮಗೆ. ಯು ಹ್ಯಾವ್ ಟು ಫೋಕಸ್ ಆನ್ ದ ಎಂಡೋಮೆಟ್ರಿಯಂ. ಇದು ಯೂಟ್ರಸ್ದು ಇನ್ನರ್ ಲೈನಿಂಗ್. ಬೇರೆ ಕಲರ್ ಯೂಸ್ ಮಾಡೋದಾ? ಸೊ ಯೂಟ್ರಸ್ದು ಇನ್ನರ್ ಲೈನಿಂಗ್ ಇದೆಯಲ್ಲ, ಇದು ಇನ್ನರ್ ಲೈನಿಂಗ್. ದಿಸ್ ಇಸ್ ಕಾಲ್ಡ್ as ವಾಟ್? ಎಂಡೋಮೆಟ್ರಿಯಂ. ಸರಿ, ಎಂಡೋಮೆಟ್ರಿಯಂ ಯಾಕೆ ಇಂಪಾರ್ಟೆಂಟ್ ಅಪ್ಪ? ಬಿಕಾಸ್ ಇಂಪ್ಲಾಂಟೇಶನ್ ಆಗೋಕ್ಕಿಂತ ಮುಂಚೆ, ರೈಟ್, ಇಂಪ್ಲಾಂಟೇಶನ್ ಆದರೆ ಇಂಪ್ಲಾಂಟೇಶನ್ ಆಗಲಿಲ್ಲ ಅಂದ್ರೆ, ದಟ್ ಇಸ್ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ, ಈ ಎಂಡೋಮೆಟ್ರಿಯಂ ಇದೆಯಲ್ಲ, ಇದು ಆಲ್ ದ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ದ ಎಂಡೋಮೆಟ್ರಿಯಂ ಲೇಯರ್. ಸೊ ಯೂಟ್ರಸ್ದು ಇನ್ನರ್ ಲೇಯರ್, ಯೂಟ್ರಸ್ದು ಇನ್ನರ್ ಲೇಯರ್ನ ನಾವು ಎಂಡೋಮೆಟ್ರಿಯಂ ಅಂತ ಕರಿತೀವಿ. ಈ ಎಂಡೋಮೆಟ್ರಿಯಂ ಚೇಂಜಸ್ ಆಗುತ್ತೆ. ಅಕಸ್ಮಾತ್ ಇಂಪ್ಲಾಂಟೇಶನ್ ಆದ್ರೆ ಈ ಎಂಡೋಮೆಟ್ರಿಯಂ ಮೇಂಟೈನ್ ಆಗಿರುತ್ತೆ, ಹಿಂಗೆ ಥಿಕ್ ಆಗಿರುತ್ತೆ. ಏನಾಗಿರುತ್ತೆ? ಥಿಕ್ ಆಗಿ ಮೇಂಟೈನ್ಡ್ ಆಗಿರುತ್ತೆ. ಥಿಕ್ ಆಗಿ ಮೇಂಟೈನ್ಡ್ ಆಗಿರುತ್ತೆ. ಯಾಕೆ? ಇಂಪ್ಲಾಂಟೇಶನ್ ಆಗಬೇಕು, ಸ್ಪಾಂಜಿ ಇರುತ್ತೆ. ದಟ್ ಇಸ್ ದ ಇಂಪಾರ್ಟೆನ್ಸ್. ಥಿಕ್ ಆಗಿ ಮೇಂಟೈನ್ಡ್ ಆಗಿರುತ್ತೆ. ಹಂಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೇಳ್ಕೊಳ್ಳಿ. ದ ಮೇಂಟೈನಿಂಗ್ ಆಫ್ ದ ಎಂಡೋಮೆಟ್ರಿಯಂ, ದಿಸ್ ಇಸ್ ನೀಟ್ ಲೆವೆಲ್ ಕ್ವೆಶ್ಚನ್ ಇದು. ಬಿಕಾಸ್ ಐ ಟೀಚ್ ಫಾರ್ ನೀಟ್ ಸ್ಟೂಡೆಂಟ್ಸ್, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಹೇಳಿ ಅದು. ಸೊ ಈ ಮೇಂಟೈನಿಂಗ್ ಆಫ್ ಎಂಡೋಮೆಟ್ರಿಯಂ ಇಸ್ ಡನ್ ಬೈ ಪ್ರೊಜೆಸ್ಟೆರಾನ್, and progesterone is produced by corpus luteum. Corpus luteum is a part of your ovary. That is, after the ovulation takes place, the corpus luteum degenerates later on, and once corpus luteum degenerates, if fertilization doesn't take place, the endometrium layer degenerates. Do not worry. ನಿಮ್ಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ 11th ಬಂದು ಕಲೀರಿ ಅದನ್ನ. ಡೋಂಟ್ ವರಿ, ಆಮೇಲೆ ಕಲಿಬೋದು ನೀವು. 12th ಕಲಿಬೋದು. 12th ಹೇಳ್ಕೊಡ್ತೀನಿ ನಿಮ್ಗೆ ಅದನ್ನ ಮತ್ತೆ, ಸರಿನಾ? ನೋಡಿ, ಈಗ ಇದು ಥಿಕ್ ಎಂಡೋಮೆಟ್ರಿಯಂ ಲೇಯರ್ ಇದೆ. ಅಕಸ್ಮಾತ್ ಇಂಪ್ಲಾಂಟೇಶನ್ ಆದರೆ ಈ ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಆಗಿರೋದು ಮೇಂಟೈನ್ ಆಗಿರುತ್ತೆ. ಸರ್, ಈಗ ಇಂಪ್ಲಾಂಟೇಶನ್ ಆಗಲಿಲ್ಲ, ಫರ್ಟಿಲೈಸೇಷನ್ ಆಗಲಿಲ್ಲ, ಅಕಸ್ಮಾತ್ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಇಸ್ ದೇರ್ ಅ ನೀಡ್ ಫಾರ್ ದಿಸ್? ಇದು ನೀಡ್ ಬೇಕಾಗುತ್ತೆ ಇದಕ್ಕೆ? ಇಲ್ಲ. ಸೊ ಏನಾಗುತ್ತೆ? ಅಕಸ್ಮಾತ್ ಇಂಪ್ಲಾಂಟೇಶನ್ ಇಲ್ಲ ಅಂದ್ರೆ, ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ, ಈ ಎಂಡೋಮೆಟ್ರಿಯಂ ಲೇಯರ್ ಇದೆಯಲ್ಲ, ಕಂಪ್ಲೀಟ್ ಆಗಿ ಬ್ರೇಕ್ ಆಗಿಬಿಟ್ಟು, ದಟ್ ಇಸ್ ಇಟ್ ಪೀಲ್ ಆಫ್ ಅಂದ್ರೆ ಏನು? ಪೀಲಿಂಗ್ ಆಫ್ ಸ್ಕಿನ್ ಅಂತೀವ, ಪೀಲಿಂಗ್ ಆಫ್ ಬನಾನಾ ಲೀಫ್. ಸೊ ಕಂಪ್ಲೀಟ್ ಆಗಿದ್ದು ಪೀಲ್ ಆಗಿಬಿಟ್ಟು, ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗಿಬಿಟ್ಟು ಆಚೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಸೆಕೆಂಡರಿ ಊಸೈಟು ಆಚೆ ಬರುತ್ತೆ. ದಟ್ ಇಸ್ ಓವಮ್ ಅಂತ ಕರಿತೀರ ನೀವು. ಆಮೇಲೆ ನೀವು ಸೆಕೆಂಡರಿ ಊಸೈಟ್ ಅಂತ ಕರಿತೀರನ್ನ 11th ಅಲ್ಲಿ. ಬಟ್ ರೈಟ್ ನಾವು ಓವಮ್, ಅನ್ಫರ್ಟಿಲೈಸ್ಡ್ ಎಗ್ಗು ಮತ್ತೆ ಎಂಡೋಮೆಟ್ರಿಯಂ ಲೈನಿಂಗ್, ಅದ್ರ ಜೊತೆಗೆ ಬ್ಲಡ್ ವೆಸಲ್ಸ್, ಅದ್ರ ಜೊತೆಗೆ ಮ್ಯೂಕಸ್, ಎವ್ರಿ ಸಿಂಗಲ್ ಥಿಂಗ್ ಇಸ್ ಶೆಡೆಡ್ ಔಟ್, ಅಂಡ್ ವಿ ಕಾಲ್ ದಿಸ್ ಪ್ರಾಸೆಸ್ ಮೆನ್ಸುರೇಷನ್. ದಿಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 to 5 days ವರೆಗೂ ನಡೆಯುತ್ತೆ ಇದು ಪ್ರಾಸೆಸ್. ಇಟ್ ಹ್ಯಾಪನ್ಸ್ ಎವ್ರಿ ಮಂತ್ ಇನ್ ದ ಮೆಚ್ಯೂರ್ಡ್ ಫೀಮೇಲ್ಸ್. ಸರಿನಾ? ಆನ್ಸರ್ ಏನು ಕೊಟ್ಟಿದ್ದಾರಪ್ಪ ಇವರು? ಎರೇಸ್ ಮಾಡೋದನ್ನ. ಸೊ ಆನ್ಸರ್ ಏನು ಕೊಟ್ಟಿದ್ದಾರಪ್ಪ ಇಲ್ಲಿ? ಯೂಟ್ರಸ್, ಫಸ್ಟ್ ಒನ್ಗೆ ಯೂಟ್ರಸ್ ವಾಲ್ ಬಿಕಮ್ಸ್ ಥಿಕ್. ಹೇಳಿದ್ನಲ್ಲ, ಯೂಟ್ರಸ್ ವಾಲ್ ಥಿಕ್ ಆಗಿ ಮೇಂಟೈನ್ ಆಗಿರುತ್ತೆ.
due to the development of the blood vessels and glands in it. That is luteal phase ಅಲ್ಲಿ. Extra information again, ನಿಮ್ದು menstruation ಅಲ್ಲಿ 3 phase ಇರುತ್ತೆ. First is the bleeding phase, then you have follicular phase, then you have ovulatory phase, that is 14th day LH surge ಆಗಿ ovule produce ಆಗುತ್ತೆ, egg release ಆಗುತ್ತೆ, and the fourth last phase is luteal phase. Luteal phase is also called as secretory phase. That is ಅದಕ್ಕೆ ಇದನ್ನ blood vessels and glands ಇದೆಲ್ಲ secretion ಆಗುತ್ತೆ ಅಲ್ಲಿ. And placenta develops from the inside of the fetus. Okay, ಇದೊಂದು ಪಾಯಿಂಟ್ ಹೇಳಿಲ್ಲ ನಾನು. ಸೊ ಯೂಟ್ರಸ್ ಅಲ್ಲಿ ಏನಾಗುತ್ತೆ, ಯೂಟ್ರಸ್ ವಾಲ್ ಇದೆಯಲ್ಲ, ಯೂಟ್ರಿನ್ ವಾಲ್ ಇದೆಯಾ, ತಿಕ್ಕಾಗಿ ಮೇಂಟೈನ್ ಆಗಿರುತ್ತೆ, ಮತ್ತೆ ಅಲ್ಲಿ ಪ್ಲಾಸೆಂಟಾ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ವಾಟ್ ಇಸ್ ನೀಡ್ ಆಫ್ ಪ್ಲಾಸೆಂಟಾ ಆಮೇಲೆ ಹೇಳ್ತೀನಿ, ಬಿಕಾಸ್ ವಿ ಹ್ಯಾವ್ ಅ ಕ್ವೆಶ್ಚನ್ ಕಮಿಂಗ್ ಆಫ್ ಆನ್ ಪ್ಲಾಸೆಂಟಾ, ಸರಿನಾ? ಸೊ ದಟ್ ಇಟ್ ಕ್ಯಾನ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ ಅಂಡ್ ಪಾಸ್ ದ ವೇಸ್ಟ್ ದ ಬ್ಲಡ್ ವೆಸಲ್ಸ್. ಯೂಟ್ರಸ್ ಪಾರ್ಟ್ 2 ಏನು, ಪಾರ್ಟ್ 2 ಫರ್ಟಿಲೈಸೇಷನ್ ಆಗಲಿಲ್ಲ, ಗ್ಯಾಮೆಟ್ಸ್ ಫ್ಯೂಸ್ ಆಗಲಿಲ್ಲ, uterus lining gets peeled off and shed off along with mucus, blood and dead ovum during menstruation. So menstruation agi every single thing is shedded out. One more important point, even NEET level students go gottilla, during menstruation every hormone is decreasing. Progesterone is decreasing, estrogen is decreasing, right? Every hormone is decreasing, but one hormone is increasing. Yadadu prostaglandins anta. Prostaglandins are the hormones which help in muscle contraction. That is myometrium contraction. Contraction help mabitu to make sure proper bleeding agli anta. This hormone increases. That is prostaglandins. Again, it's very high level biology adu. Sarina? Next one ಏನಪ್ಪ, 12th question. Give reasons ಕೇಳ್ತಾ ಇದ್ದಾರೆ ನಿಮಗೆ. Reasons ಕೇಳ್ತಾ ಇದ್ದಾರೆ, ಕ್ವೆಶ್ಚನ್ ಮಾಡೋದ ಮತ್ತೆ. Give reasons as to why the following process are different from each other. ಈ ಎರಡು ಪ್ರಾಸೆಸ್ ಬಗ್ಗೆ ಮಾತಾಡಿದ್ದಾರೆ, ಅಂಡ್ ಹೌ ಆರ್ ದಿಸ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ದಟ್ ಇಸ್ ಫಸ್ಟ್ ಏನಪ್ಪ, ಫಿಷನ್ ಇನ್ ಅಮೀಬಾ ಅಂಡ್ ಪ್ಲಾಸ್ಮೋಡಿಯಂ, 1 ಮಾರ್ಕ್ ಇದಕ್ಕೆ, ಹಾಫ್ ಮಾರ್ಕ್ 1 ಮಾರ್ಕ್. ಬೈನರಿ ಫಿಷನ್ ಅಂಡ್ ಫ್ರಾಗ್ಮೆಂಟೇಷನ್, 1 ಮಾರ್ಕ್ 1 ಮಾರ್ಕ್. ಸಿಂಪಲ್. ಸ್ಟಾರ್ಟ್ ಮಾಡೋದ? ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಏನು, ಅಮೀಬಾದಲ್ಲಿ ಏನಾಗುತ್ತೆ, ಬೈನರಿ ಫಿಷನ್ ಆಗುತ್ತೆ. ಒನ್ ಅಡಲ್ಟ್ ನೋಡಿ ಇಲ್ಲಿ, one adult amoeba splits into 2 daughter cells. This is binary fission in amoeba. Idu binary fission. Idu binary fission, FISSION. Fission andre no, fission andre divide agadu, fusion andre join agadu. Very important. Plasmodium alli enaguttappa, plasmodium alli multiple fission. Binary andre no, binary andre 2. ಅಮೀಬಾದಲ್ಲಿ ಏನಾಗೋದು, ಅಮೀಬಾದಲ್ಲಿ ಬೈನರಿ ಫಿಷನ್ ಆಗುತ್ತೆ. ಬೈನರಿ ಅಂದ್ರೆ ಏನು, ಬೈನರಿ ಮೀನ್ಸ್ 2. ಬೈನರಿ ಫಿಷನ್ ಅಂದ್ರೆ 2 ಫಿಷನ್ ಆಗುತ್ತೆ ಇಲ್ಲಿ. ಬಟ್ ಇನ್ ದ ಕೇಸ್ ಆಫ್ ಪ್ಲಾಸ್ಮೋಡಿಯಂ, ದಟ್ ಈಸ್ ದ ಪ್ಯಾರಾಸೈಟ್ ಫಾರ್ ಮಲೇರಿಯಾ, ತಾನೆ ಮಲ್ಟಿಪಲ್ ಫಿಷನ್ ಆಗುತ್ತೆ. ದಟ್ ಇಸ್ ನ್ಯೂಕ್ಲಿಯಸ್ ಡಿವೈಡ್ಸ್ ಇಂಟು ಲಾಟ್ ಆಫ್ ಸ್ಟ್ರಕ್ಚರ್ಸ್. ಒಂದು ರೌಂಡ್ ಆಗಿ ಸ್ಟ್ರಕ್ಚರ್ ಇರುತ್ತೆ, ಮೇನ್ ಸೈಡ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ರೌಂಡ್ ಆಗಿರುತ್ತೆ, ಅದ್ರಲ್ಲಿ ತುಂಬಾ ನ್ಯೂಕ್ಲಿಯಾ ಇರುತ್ತೆ. ದಟ್ ಇಸ್ ಮಲ್ಟಿಪಲ್ ಫಿಷನ್ ಆಗುತ್ತೆ ಅಲ್ಲಿ. ಕ್ಲಿಯರ್? ನಾ ಬೈನರಿ ಫಿಷನ್ ಮತ್ತೆ ಫ್ರಾಗ್ಮೆಂಟೇಷನ್. ಬೈನರಿ ಫಿಷನ್ ಕಲ್ತೀವಿ ನಾವೀಗ, ಬಟ್ ಫ್ರಾಗ್ಮೆಂಟೇಷನ್ ಕಲ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಕಲ್ತ್ವಲ್ಲ. ಫ್ರಾಗ್ಮೆಂಟೇಷನ್ ಇನ್ ದ ಕೇಸ್ ಆಫ್ ಸ್ಪೈರೋಗೈರಾ. ದಟ್ ಇಸ್ ಬೈನರಿ ಫಿಷನ್ ಮತ್ತೆ ಫ್ರಾಗ್ಮೆಂಟೇಷನ್ ಡಿಫರೆನ್ಸ್ ನಿಮ್ಗೆ ಆಗ್ಲಿ ಗೊತ್ತಿರಬೇಕಾಗ್ಲೆ, ಸರಿನಾ? ನೆಕ್ಸ್ಟ್ ಏನಪ್ಪ ನೋಡಿ ಇಲ್ಲಿ, ಇನ್ ಅಮೀಬಾ ಡ್ಯೂರಿಂಗ್ ಬೈನರಿ ಫಿಷನ್ ದ ಸೆಲ್ ಡಿವೈಡ್ಸ್ ಇಂಟು 2 daughter cells. ಬೈನರಿ ಅಂದ್ರೆ 2. while in plasmodium multiple fission occurs where one cell divides into many daughter cells. Multiple fission, binary andre 2, multiple andre many. So many different types of daughter cells are produced. In binary fission a cell divides into 2 daughter cells, same, a body of multicellular. Nodi, in fragmentation a body of multicellular. Fragmentation, Spirogyra, multicellular body, organism divides into 2 or more fragments. 2-3 fragment ಆಗುತ್ತೆ, ಆಮೇಲೆ each fragment grows into a complete adult ಆಗಿ grow ಆಗಿಬಿಡುತ್ತೆ. Clear? Next question appa, 13th question. What is the location of the following? They're asking you location of the following. DNA in the cell. ಆಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೇಕು ನೀವೀಗ. ಈ ಪ್ಯಾಟರ್ನ್ ಏನಪ್ಪ, ಈ ಎಕ್ಸಾಮ್ ಅಲ್ಲಿ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ಸಿಂಪಲ್ ಪ್ಯಾಟರ್ನ್ ಇದೆ. ಏನಂತ ಅಂದ್ರೆ ಎವ್ರಿ ಸಿಂಗಲ್ ಕಾನ್ಸೆಪ್ಟ್ಸ್ ಇರೋದು ತುಂಬಾ ಕಮ್ಮಿ ನಿಮ್ಮ ಬಯಾಲಜಿಲಿ. ಸೊ ಎವ್ರಿ ಸಿಂಗಲ್ ಕಾನ್ಸೆಪ್ಟ್ ಕೀಪ್ ಆನ್ ರಿಪೀಟಿಂಗ್. ಆ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ, ನೀವು ಐಡೆಂಟಿಫೈ ಮಾಡಬೇಕು ಈ ಕ್ವಶನ್ಸ್ನ ರಿಪೀಟ್ ಆಗ್ತಿರೋದನ್ನ. ಹೆಂಗ್ ಮಾಡ್ತೀರಾ? ಬೈ ಸಾಲ್ವಿಂಗ್ ಅ ಲಾಟ್ ಆಫ್ ಕ್ವೆಶನ್ಸ್, PYQ ನಮ್ಮ ಜೊತೆಗೆ. ಸೊ ಈ ಚಾನಲ್ ಅಲ್ಲಿ ನಾವು ಎವ್ರಿ ಸಿಂಗಲ್ ವೀಕ್ ಅಟ್ ಲೀಸ್ಟ್ 4 PYQ ವಿಡಿಯೋಸ್ ಬರುತ್ತೆ ನಿಮಗೆ. ದಟ್ಸ್ ರೈಟ್, 4 PYQ ವಿಡಿಯೋಸ್. ಸೊ ಈ 4 PYQ ವಿಡಿಯೋಸ್ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ ಟ್ರಸ್ಟ್ ಮೀ, ನೀವು ಎಕ್ಸಾಮ್ ರೆಡಿ ಇರ್ತೀರಾ.
because I know the importance of solving PYQs. Even for NEET examination, ನೀವು NEET exam ಬರೀತಾ ಇದ್ರು ಕೂಡ the most important part is to solve questions ಅಲ್ಲೂ ಕೂಡ, because you get a hang of it. ಅಭ್ಯಾಸ ಆಗುತ್ತೆ ನಿಮಗೆ. So solving questions are very important. So ನೋಡಿ, DNA cell ಅಲ್ಲಿ ಇರುತ್ತಪ್ಪ, DNA inside the cell is located inside nucleus. Nucleus ಅಲ್ಲಿ ಇರುತ್ತೆ. Genes ಇಲ್ಲ chromosomes ಅಲ್ಲಿ ಇರುತ್ತೆ. Gene is located on the chromosome. Gene is located on the chromosome. Loci of chromosome. Expand DNA full form. Simple. That is a deoxyribonucleic acid. But if ಯಾರಾದ್ರೂ ನಿಮಗೆ DNA ಏನಂತ ಕೇಳಿದ್ರೆ ಏನಂತೀರಾ? Let me know in the comment section what is the meaning of DNA. Expand ಮಾಡಬೇಡಿ ಈಗಲೇ ಅಂತ ಏನಿ. Do not tell me the full form of DNA. But what is DNA? DNA is a genetic material. Is it single stranded, double stranded? It is double stranded. It is made up of which type of sugar? Let me know in the comment section. DNA is made up of which type of sugar? Is it ribose sugar or is it deoxyribose sugar? Let me know in the comment section. Clear? ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಹೇಳಿದ chromosome, deoxyribonucleic acid. Easy question, easy answer. Now 14th question. Mention the function of. ಈಗ ಫಂಕ್ಷನ್ ಕೇಳ್ತಾರೆ ನೋಡಿ, ಎವ್ರಿ ಸಿಂಗಲ್ 2 ಮಾರ್ಕ್ ಕ್ವೆಶ್ಚನ್ ಒಂದು ಟ್ರೆಂಡ್ ನೋಡ್ತಾ ಇದ್ದೀರಾ ನೀವು, ಟ್ರೆಂಡ್ ನೋಡ್ತಾ ಇದ್ದೀರಾ. ಒಂದು ಕ್ವೆಶ್ಚನ್ 2 ಪಾರ್ಟ್ಸ್ ಡಿವೈಡ್ ಆಗಿರುತ್ತೆ. ಒಂದು ಕ್ವೆಶ್ಚನ್ 2 ಪಾರ್ಟ್ಸ್ ಡಿವೈಡ್ ಆಗಿರುತ್ತೆ, ಆಮೇಲೆ 2 ಪಾರ್ಟ್ಸ್ ಈಕ್ವಲ್ ವೇಟೇಜ್. ನೋಡಿ ಇದು ಕೂಡ 1 ಮಾರ್ಕ್ ಇರುತ್ತೆ, ಈಗ ಇದು ಕೂಡ 1 ಮಾರ್ಕ್ ಇರುತ್ತೆ. ಸೊ 2 ಮಾರ್ಕ್ಸ್ ಆಯ್ತಾ ಅಲ್ಲೇ, ಎಕ್ಸಾಕ್ಟ್ಲಿ 2 ಮಾರ್ಕ್ ಆಯ್ತು. ಸೊ ಸಿಮಿಲರ್ಲಿ ನಾವು ಏನ್ ಮಾಡ್ಬೇಕೀಗ, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಪ್ಲಾಸೆಂಟಾ ಹೇಳ್ದಾಗ್ಲೇ, ಪ್ಲಾಸೆಂಟಾ ಇಸ್ ಅ structure which is developed inside the uterus. A uterus wall, inner lining ಅಲ್ಲಿ ಇದೆಯಲ್ಲ, inner lining ಅಲ್ಲಿ uterus develop ಆಗುತ್ತೆ. ಫಂಕ್ಷನ್ ಏನು? ಫಂಕ್ಷನ್ ಇಸ್ ಸಿಂಪಲ್. 3 ಮೇನ್ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಕೇಳಿಸ್ಕೊಂಬಿಡಿ. ಆಕ್ಚುಲಿ 4 ಇದೆ, 4th ನಿಮಗೆ ನೀಟಲ್ಲಿ ಹೇಳ್ಕೊಡ್ತೀನಿ ನಾನು. ಥರ್ಡ್ 3 more important functions ಈಗಲೇ ಹೇಳ್ಕೊಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪಾ? ಫಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಇಸ್ providing nutrition to the baby. First one ಏನು? providing food ಅಂತ ಹಾಕ್ತೀನಿ ನೋಡಿ. Food to the baby. Food to the baby or fetus. ಬೇಬಿ ಮತ್ತೆ ಫೀಟಸ್ಗೆ ಫುಡ್ ಪ್ರೊವೈಡ್ ಮಾಡುತ್ತೆ. ಎಲ್ಲಿಂದ? ಮದರ್ ಟು ದ ಫುಡ್, ಮದರ್ ಟು ದ ಬೇಬಿ ಫುಡ್ ಹೋಗುತ್ತಲ್ಲ, ಇಟ್ ಗೋಸ್ ಥ್ರೂ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್. ಆಕ್ಚುಲಿ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಏನು ಫಸ್ಟ್ ಒನ್ ಏನು? ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಸೆಕೆಂಡ್ ಪಾಯಿಂಟ್ ಏನಪ್ಪ? ಸೆಕೆಂಡ್ ಪಾಯಿಂಟ್ ಏನು? ಫಸ್ಟ್ ಪಾಯಿಂಟ್ ಇದಾಯ್ತು. ಸೆಕೆಂಡ್ ಪಾಯಿಂಟು ಆಕ್ಸಿಜನ್. ಬೇಬಿ ಬ್ರೀತ್ ಮಾಡಬೇಕು ತಾನೆ, ಬೇಬಿ ಬ್ರೀತ್ ಮಾಡಬೇಕು, ಅದಕ್ಕೆ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಹೆಂಗೆ ಸಿಗುತ್ತೆ? ಫ್ರಮ್ ಮದರ್ ಟು ದ ಚೈಲ್ಡ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಪ್ಪ? ಥರ್ಡ್ ಪಾಯಿಂಟ್ ಇಸ್ ರಿಮೂವಲ್ ಆಫ್ ವೇಸ್ಟ್. ಥರ್ಡ್ ಪಾಯಿಂಟ್ ಏನಪ್ಪ? ರಿಮೂವಲ್ ಆಫ್ ವೇಸ್ಟ್. ಬೇಬಿ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಊಟ ಮಾಡ್ತಿದೆ, ಬ್ರೀತ್ ಮಾಡ್ತಿದೆ, ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೀಟಸ್ಸು ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಆ್ಯಂಡ್ ದಿಸ್ ವೇಸ್ಟ್ ಇಸ್ ರಿಮೂವ್ಡ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಫೋರ್ತ್ ಪಾಯಿಂಟ್ ನೀಟ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀನಿ, ಮೆನ್ಷನ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡಲ್ಲ ನಿಮಗೆ. ಫೋರ್ತ್ ಒನ್ ಇಸ್ ಯುವರ್ ಪ್ಲಾಸೆಂಟಾ ಆಕ್ಟ್ಸ್ ಆಸ್ ಅ, ಅಗೇನ್ ಐಮ್ ಟೆಲಿಂಗ್ ಯು, ದಿಸ್ ಇಸ್ ಅ ನೀಟ್ ಲೆವೆಲ್ ಕಾನ್ಸೆಪ್ಟ್. ಫೋರ್ತ್ ಒನ್ ಇಸ್ ದ ಪ್ಲಾಸೆಂಟಾ ಆಕ್ಟ್ಸ್ ಆಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅರ್ಥ ಏನು? ದ placenta becomes secretory. Placenta will secrete hormones. Placenta ಏನು ಮಾಡುತ್ತೆ? ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯುವರ್ ಹ್ಯೂಮನ್ ಕೋರಿಯಾನಿಕ್ ಹಾರ್ಮೋನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಆಗಿರ್ಬೋದು, ರಿಲ್ಯಾಕ್ಸಿನ್ ಆಗಿರ್ಬೋದು. ಆಲ್ ದೀಸ್ ಆರ್ ಹಾರ್ಮೋನ್ಸ್ ರಿಲೀಸ್ಡ್ ಓನ್ಲಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಥ್ರೂ ಪ್ಲಾಸೆಂಟಾ. ಕ್ಲಿಯರ್? ಎರೇಸ್ ಮಾಡ್ತೀನಿ. Fallopian tube in the human female reproductive system. What is the function of fallopian tube? Two main functions ಇದೆ. Two main functions of fallopian tube is what? The first function ಏನಪ್ಪಾ? First function is to capture the released egg. ಈ egg release ಆಗಿರುತ್ತಲ್ಲ, egg is released where? Egg is released in the ovary release ಆಗಿರುತ್ತೆ. Egg release ಆಗಿರೋದಲ್ಲಿ ಓವರಿಯಲ್ಲಿ. ಈ ಓವರಿಯಿಂದ egg ನ ಕ್ಯಾಪ್ಚರ್ ಮಾಡೋದು. Function with the help of fimbriae, that is function of fallopian tube. Collection of egg. Collection of egg. Collection of egg. Also the transportation of egg. Now egg collect ಆಗುತ್ತೆ fallopian tube oviduct ಅಲ್ಲಿ. Remember fallopian tube na ಇನ್ನೊಂದು ಹೆಸರಿದೆ. Fallopian tube is also called as oviduct. 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 ಸರಿನಾ? Collection of egg ಮತ್ತೆ storage of egg ಅಂದ್ರೆ transportation of egg. The second main important point is this is the site for fertilization. Fertilization.
ಸರಿನಾ? ಈ ಮೇಲ್ ಮತ್ತೆ ಫೀಮೇಲ್ ಎಗ್, ಮೇಲ್ ಮತ್ತೆ ಮೇಲ್ ಸ್ಪರ್ಮ್ ಮತ್ತೆ ಫೀಮೇಲ್ ಎಗ್ ಫ್ಯೂಸ್ ಆಗುತ್ತಲ್ಲ, ಆ ಫ್ಯೂಸ್ ಆಗೋ ಜಾಗ ಎಲ್ಲಿ? ಓವಿಡಕ್ಟ್ ಅಲ್ಲಿ. ಸ್ಪೆಸಿಫಿಕ್ ಆಗಿ ಹೇಳ, ಸ್ಪೆಸಿಫಿಕ್ ಆಗಿ ಇಟ್ ಹ್ಯಾಪನ್ಸ್ ಇನ್ ದ ಆಂಪ್ಯುಲಾ ರೀಜನ್ ಆಫ್ ದ oviduct. Oviduct is divided into 3 parts. ನಿಮಗಿಲ್ಲ syllabus ಅಲ್ಲಿ, so do not worry. But if you go watch my first video, ಆ first videoದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ what are the different parts of oviduct, uterus ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. That is foundation class ಅದು, ಸರಿನಾ? That is placenta helps in transportation of glucose. ನೋಡಿ ನಾನು ಫುಡ್ ಅಂತ ಹೇಳಿದೆ, ಫುಡ್ ಅಂತ ಹೇಳಿದ್ದು, ಫುಡ್ ಅಂದ್ರೆ ಇಲ್ಲಿ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಇದೆಯಾ? ಆಕ್ಸಿಜನ್ ಫ್ರಮ್ ದ ಮದರ್ ಟು ದ ಎಂಬ್ರಿಯೋ, ಮದರ್ ಇಂದ ಎಂಬ್ರಿಯೋ ಫುಡ್ ಮತ್ತೆ ಆಕ್ಸಿಜನ್ ಆಗುತ್ತೆ. ವೇಸ್ಟ್ ಜನರೇಟೆಡ್ ಬೈ ದ ಎಂಬ್ರಿಯೋ ಇಸ್ ರಿಮೂವ್ಡ್ ಬೈ ದ ಟ್ರಾನ್ಸ್ಫರಿಂಗ್ ಟು ದ ಮದರ್ಸ್ ಬ್ಲಡ್. ಆ ಬ್ಲಡ್ ವೇಸ್ಟ್ ವಾಪಸ್ ಬ್ಲಡ್ ರಿಲೀಸ್ ಆಗಿರುತ್ತೆ. ದಟ್ ಇಸ್ ರಿಮೂವಲ್ ಆಫ್ ವೇಸ್ಟ್, ಟೇಕಿಂಗ್ ಆಫ್ ಆಕ್ಸಿಜನ್ ಮತ್ತೆ ಫುಡ್ ನ ಆಗೋದು. ಫಾಲೋಪಿಯನ್ ಟ್ಯೂಬ್ ಇಟ್ ಹೆಲ್ಪ್ಸ್ ಇನ್ ಕ್ಯಾರಿಂಗ್ ದ ಎಗ್ ಫ್ರಮ್ ದ ಓವರಿ ಟು ದ ಯೂಟ್ರಸ್. ಓವರಿಂದ ಯೂಟ್ರಸ್ಗೆ ಕ್ಯಾಪ್ಚರ್ ಮಾಡೋದನ್ನ ನಾವು ಫಂಕ್ಷನ್ ಆಫ್ ಫಾಲೋಪಿಯನ್ ಟ್ಯೂಬ್. ಸೆಕೆಂಡ್ ಒನ್ ಏನಪ್ಪಾ? ಫರ್ಟಿಲೈಸೇಷನ್ ಅಕರ್ಸ್ ಹಿಯರ್. ಹೇಳಿದೆ ವೇರ್? ಇನ್ ದ ಆಂಪ್ಯುಲಾ ರೀಜನ್ ಆಫ್ ಓವಿಡಕ್ಟ್. Done? Dusted? Can I go ahead? Yes, we'll go ahead. Everyone reminded to like the video and subscribe to the channel because trust me, it's neat agi, slow agi, ellu helkodalla. Very important points. These are the most important concepts. Ellu repeat ಆಗ್ತಾನೆ ಇರುತ್ತೆ every year after year. So very important. Please pay attention. Next question ನೋಡೋದಾ? 15th question. Leaves of bryophyllum. ಈ ಬ್ರಯೋಫೈಲಮ್ ಅಂತ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಲೀಫ್ ಇದೆಯಲ್ಲ ತುಂಬಾ ಸ್ಪೆಷಲ್. ಸರಿನಾ? Leaves of bryophyllum fall on the ground, produce a new plant. ಒಂದು ಎಲೆ ನೆಲದಲ್ಲಿ ಬಿದ್ದ ತಕ್ಷಣ, ಆ ಬ್ರಯೋಫೈಲಮ್ ಎಲೆ ನೆಲದಲ್ಲಿ ಬಿದ್ದ ತಕ್ಷಣ ಒಂದು ಹೊಸ ಬ್ರಯೋಫೈಲಮ್ ಗಿಡ ಬೆಳೆದ್ಬಿಡುತ್ತೆ ಅಲ್ಲಿ. ಹೆಂಗೆ? ಸಿಂಪಲ್, ಕೇಳಿಸ್ಕೊಳ್ಳಿ. ಈ ಬ್ರಯೋಫೈಲಮ್ ಇದೆಯಲ್ಲ, ಇದು ಎಲೆ ಸ್ವಲ್ಪ ಸ್ಪೆಷಲ್. ಯಾಕಪ್ಪ ಸರ್, ವೈ ಇಸ್ ದ ಲೀಫ್ ಸೋ ಸ್ಪೆಷಲ್ ಹಿಯರ್? ಸಿಂಪಲ್, ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಇದು ಬ್ರಯೋಫೈಲಮ್ ಎಲೆನಾ? ಎಲೆ ಇದು. ಈ ಎಲೆ ಮೇಲೆ ಏನಿರುತ್ತೆ ಗೊತ್ತಾ? ಈ ಎಲೆದು ಈ ಪಾರ್ಟ್ ನಾವು ಏನು ಕರಿತೀವಿ? ಮಾರ್ಜಿನ್ ಅಂತ ಕರಿತೀವಿ. ಕಾಣಿಸ್ತಿಲ್ಲ ಲೇಡ್, ನೀವು ಅಂತೀರ ಆಮೇಲೆ ಕಾಣಿಸಲ್ಲ ಸರ್, ಇದು ಕಲರು ಕಾಣಿಸಲ್ಲ. ಎಲೆದು ಔಟರ್ ಪಾರ್ಟ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಮಾರ್ಜಿನ್ ಅಂತ ಕರಿತೀವಿ. ಮಾರ್ಜಿನ್. ಈ ಮಾರ್ಜಿನ್ ಮೇಲೆ, ಎಲೆದು ಈ ಮಾರ್ಜಿನ್ ಮೇಲೆ ಅಲ್ಲಿ ವಿ ಹ್ಯಾವ್ ಅ ಸಮಥಿಂಗ್ ನ್ಯೂ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಅಡ್ವೆಂಟೇಷಿಯಸ್ ಬಡ್. ಅಡ್ವೆಂಟೇಷಿಯಸ್ ಬಡ್. ಬಡ್ ಅಂದ್ರೆ ಏನಪ್ಪಾ ಇದು? ಬಡ್ ಅಂದ್ರೆ ಇಟ್ ಇಸ್ ಅ ಗ್ರೋಯಿಂಗ್ ಶೂಟ್. ರಿಪೀಟೆಡ್ ತುಂಬಾ ಓವರ್ಲ್ಯಾಪಿಂಗ್ ಗ್ರೋಯಿಂಗ್ ಶೂಟ್ ಇರುತ್ತೆ. ಅಲ್ಲಿಂದ ಹೊಸ ಲೀಫ್ ಬರ್ಬೋದು, ಹೊಸ ಬ್ರಾಂಚ್ ಬರ್ಬೋದು. ಸರಿನಾ? ಸೊ ಎಲ್ಲ ಕಾರ್ನರ್ ಏನಿರುತ್ತೆ? ಅಡ್ವೆಂಟೇಷಿಯಸ್ ಬಡ್ಸ್ ಇರುತ್ತೆ. ಅಡ್ವೆಂಟೇಷಿಯಸ್ ಬಡ್ಸ್. ಸೊ ಈ ಬಡ್ ಇದೆಯಲ್ಲ, ಈಚ್ ಬಡ್ here, each bud is capable of, each bud is a bud, bud, each bud is capable of growing into a completely new plant. That's a special feature adu. So adventitious bud. ನೋಡಿ ಇಲ್ಲಿ leaves of bryophyllum bears adventitious buds ಇರುತ್ತೆ. Are plantlets in the notches along the leaf margin. ಆ leaf margin ಮೇಲೆ ಏನಿರುತ್ತೆ? buds ಇರುತ್ತೆ. When the bud fall onto the soil, ಆ bud ನೆಲದ ಮೇಲೆ ಬಿದ್ದ ತಕ್ಷಣ ಆ ಜಾಗದಿಂದ ಏನಾಗುತ್ತೆ? ಹೊಸ ಪ್ಲಾಂಟ್ ಉತ್ಪತ್ತಿ ಆಗುತ್ತೆ. Fall in the soil, they develop into a new plant under the favorable conditions. Why favorable conditions? Because unfavorable conditions ಇದ್ರೆ grow ಆಗಲ್ಲ. Clear? Next, 2 more question. Done? Dusted. ನಾನು ನಿಮಗೆ ಟಾಪ್ 25 ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕ್ವಶನ್ಸ್ನ ಇನ್ಕ್ಲೂಡ್ ಮಾಡಬೇಕಂತ ಕಡಿಮೆ ಕ್ವಶನ್ಸ್ ತೊಗೊಂಡಿದ್ದೀನಿ. ದಟ್ ಇಸ್ ಇನ್ ಟೋಟಲ್ 25 ಕ್ವಶನ್ಸ್ ಅಷ್ಟೇ ಮಾಡಿಸ್ತಾ ಇರೋದು. ಬಟ್ ಡೋಂಟ್ ವರಿ ಇಫ್ ದಿಸ್ ವಿಡಿಯೋ ಗೆಟ್ಸ್ ಮೋರ್ ದನ್ 50 likes. If this video gets more than 50 likes, there is part 2 ಮಾಡ್ತೀನಿ. So if you want a part 2, I want everyone to share the video. ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿದಾಗ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಲೈಕ್ಸ್ ಬರುತ್ತೆ. ಇದಕ್ಕೆ ಅಕಸ್ಮಾತ್ ಜಾಸ್ತಿ 50 ಲೈಕ್ಸ್ ಬಂದರೆ, ಟಾರ್ಗೆಟ್ 50 ನೆನಪಿರಲಿ, ಟಾರ್ಗೆಟ್ 50 ಲೈಕ್ಸ್ ಬಂದರೆ ಐ ವಿಲ್ ಮೇಕ್ ಅ part 2 ಆಫ್ ದಿಸ್. ಸರಿನಾ? Now 3 more questions. Ready? Okay, before that I want everyone to subscribe to the channel and also hit that like button and this ಬೆಲ್ಲು ಹೊಡೆದ್ಬಿಡಿ, ಒಂದು ಜೋರಾಗೋದಕ್ಕೆ ಬೆಲ್ಲು ಹೊಡೆದ್ಬಿಡಿ. ಯಾಕಂತ ಅಂದರೆ ಎವ್ರಿ ಸಿಂಗಲ್ ವೀಕ್ ಆಫ್ಟರ್ ವೀಕ್ ಈ ಚಾನಲಲ್ಲಿ ಎವ್ರಿ ಸಿಂಗಲ್ ಡೇ ವಿಡಿಯೋಸ್ ಬರುತ್ತೆ. ನಾನು ಲೈವ್ ಬರ್ತೀನಿ. ದಟ್ಸ್ ರೈಟ್, ನಾನು ಲೈವ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. NCERT ಲೈನ್ಸ್ ಹೇಳ್ಕೊಡ್ತೀನಿ, ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆ್ಯಂಡ್ ಆಲ್ಸೋ ವಿ ವಿಲ್ ಬಿ ಡೂಯಿಂಗ್ ಮ್ಯಾರಥಾನ್ಸ್ ಮಾಡ್ತೀವಿ ನಾವು. ಸೊ ಎವ್ರಿ ಸಿಂಗಲ್ ವೀಕ್ ಟ್ವೈಸ್ ಮ್ಯಾರಥಾನ್ ಮಾಡ್ತೀವಿ. ಫಾರ್ 9th standard, ಫಾರ್ 10th standard ಸಪ್ರೇಟ್ಲಿ ವಿತ್ ಸ್ಯಾಂಪಲ್ ಪೇಪರ್ಸ್. ಸರಿನಾ? ಸ್ಯಾಂಪಲ್ ಪೇಪರ್ಸ್ ಲೈವ್ ಆಗಿ ಸಾಲ್ವ್ ಮಾಡ್ತೀವಿ ನಾವು. ಸರಿನಾ? ಕೊಡಿಯಪ್ಪ ನಮಗೆ 3 more questions. First one, what is vegetative propagation?
ಈ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಅರ್ಥ ಏನು? ವಾಟ್ ಇಸ್ ದಿಸ್ ವೆಜಿಟೇಟಿವ್ ಪ್ರೊಪಗೇಷನ್? ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಲಿಸ್ಟ್ ಟು ಅಡ್ವಾಂಟೇಜ್ and to disadvantage of vegetative propagation. So marks distribution ನೋಡೋದಾ? ಈ marks distribution ಈ ತರ ಇರುತ್ತೆ ನೋಡಿ ಇಲ್ಲಿ. What is vegetative propagation? 3 mark question ಅಲ್ಲ ಇದು. ಸೊ ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, 2 ಅಡ್ವಾಂಟೇಜಸ್ಗೆ 1 ಅಡ್ವಾಂಟೇಜ್ಗೆ ಹಾಫ್ ಮಾರ್ಕ್, 2 ಡಿಸ್ಅಡ್ವಾಂಟೇಜ್ಗೆ 1 ಮಾರ್ಕ್. ಸೊ ಇಲ್ಲಿ ಇದು ಡೆಫಿನೇಷನ್ ಬರೆದ್ರೆ ನೀವು ವಾಟ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್ ಡೆಫಿನೇಷನ್ ಬರೆದ್ರೆ, ಡೆಫಿನೇಷನ್ ಕೊಡ್ತೀನಿ, ಡೋಂಟ್ ವರಿ, ಐ ವಿಲ್ ಗಿವ್ ಯು ಪ್ರಾಪರ್ ಡೆಫಿನೇಷನ್ ಬರುತ್ತೆ. ಇಲ್ಲಿ ಒಂದು ಡೆಫಿನೇಷನ್ ಬರುತ್ತೆ, ವೇಟ್ ಮಾಡಿ. ಆ ಡೆಫಿನೇಷನ್ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ, 2 ಅಡ್ವಾಂಟೇಜಸ್ ಬರೆದ್ರೆ 2 ಮಾರ್ಕ್ 1 ಮಾರ್ಕ್ ಕೊಡ್ತಾರೆ, ಇನ್ನು 2 ಡಿಸ್ಅಡ್ವಾಂಟೇಜಸ್ ಬರೆದ್ರೆ ಅದಕ್ಕೊಂದು ಮಾರ್ಕ್ ಕೊಡ್ತಾರೆ. ಸೊ ಇನ್ ಟೋಟಲ್ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಕೇಳಿಸ್ಕೊಳ್ಳಿ, ವಾಟ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್? Now vegetative propagation is a type of asexual method. First of all, it is a type of asexual method which happens in higher plants ಆಗುತ್ತೆ. ಈ vegetative propagation ಅಲ್ಲಿ any part of the plant ಮೆರಿಸ್ಟೆಮೆಟಿಕ್ ಆಗಿರ್ಬೋದು, ಲೀಫ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, any part of the plant can give rise to a new plant. That is vegetative propagation. ಅಡ್ವಾಂಟೇಜಸ್ ಏನಪ್ಪಾ ಸರ್? ಈ ಥರ ಅಡ್ವಾಂಟೇಜ್ ಏನಿದೆ, ಈ ಥರ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಸಿಂಪಲ್, ಈ ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ಬರೋ ಪ್ಲಾಂಟ್ಸು ತುಂಬ ಫಾಸ್ಟ್ ಆಗಿ ಬರುತ್ತೆ. ದಟ್ ಇಸ್ ರ್ಯಾಪಿಡ್ ಗ್ರೋತ್ ಇರುತ್ತೆ. ಯಾಕಂತಂದ್ರೆ ನೀವು ಒಂದು ಸೀಡ್ನ ಹಾಕ್ಬಿಟ್ಟು ಸೀಡ್ನ ಬೆಳೆಸಕ್ಕೆ ಹೋದ್ರೆ ತುಂಬ ಟೈಮ್ ತಗೊಳುತ್ತೆ. ಇಲ್ಲಿ ಏನು ಮಾಡ್ತೀರಾ ನೀವು? ಆ ವೆಜಿಟೇಟಿವ್ ಸ್ಟೆಮ್ ಕಟ್ ಮಾಡಿಬಿಟ್ಟು ಸ್ಟೆಮ್ ಡೈರೆಕ್ಟ್ ನೆಲದ ಮೇಲೆ ಹಾಕ್ತೀರಾ. ಆ ಸ್ಟೆಮ್ನ ಕಟ್ ಮಾಡಿ ಡೈರೆಕ್ಟ್ ನೆಲದ ಮೇಲೆ ಹಾಕ್ಬಿಟ್ರೆ ಅಲ್ಲಿಂದ ಪ್ಲಾಂಟ್ ಉತ್ಪತ್ತಿ ಆಗ್ಬಿಡುತ್ತೆ. ಸೊ ನೀವು ಸೀಡ್ ಹಾಕ್ಬಿಟ್ಟು ಬೆಳೆಸ್ತಾ ಇಲ್ಲ. ಸೊ ಇಲ್ಲಿ ಫಾಸ್ಟ್ ಆಗುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಸರ್? ಸೆಕೆಂಡ್ ಅಡ್ವಾಂಟೇಜು ಸೀಡ್ಲೆಸ್ ಪ್ಲಾಂಟ್ಸ್ ಇರುತ್ತಲ್ಲ, ಈ ಸೀಡ್ಲೆಸ್ ಪ್ಲಾಂಟ್ಸು ಅಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಕಸ್ಮಾತ್ ಸೀಡ್ಲೆಸ್ ಪ್ಲಾಂಟ್ಸ್ ಸೀಡ್ ಇಲ್ಲ ಅಂದ್ರೆ ಹೆಂಗ್ ಬೆಳೆಸ್ತೀರಾ? ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ತೀರಾ ಅಲ್ಲಿ. ಸೊ ಡಿಸ್ಅಡ್ವಾಂಟೇಜ್ ಇರ್ಬೋದು ಸರ್. ಡಿಸ್ಅಡ್ವಾಂಟೇಜ್ ಏನಪ್ಪ? ಫಸ್ಟ್ ಡಿಸ್ಅಡ್ವಾಂಟೇಜಸ್, ಈ ಎಲ್ಲ ಪ್ಲಾಂಟ್ಸ್ ಇದೆಯಲ್ಲ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಇಂದ ಆಗ್ತಿದೆ. ಅರ್ಥ ಏನು? ಆಲ್ ಆಫ್ ದಮ್ ಆರ್ ಜೆನೆಟಿಕಲಿ ಸಿಮಿಲರ್. ಅಕಸ್ಮಾತ್ ಒಂದಕ್ಕೆ ಡಿಸೀಸ್ ಇದ್ರೆ ಬೇರೆದಕ್ಕೂ ಡಿಸೀಸ್ ಬಂದ್ಬಿಡುತ್ತೆ. ಅದು ಸೇಮ್ ಇರುತ್ತೆ. ದಟ್ ಇಸ್ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್. ವೇರಿಯೇಷನ್ಸ್ ಇರಲ್ಲ ಈ ಪ್ಲಾಂಟ್ಸ್ ಅಲ್ಲಿ. ವೇರಿಯೇಷನ್ಸ್ ಇಲ್ಲ ಅಂದ್ರೆ ಎವಲ್ಯೂಷನ್ ತುಂಬಾ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಹ್ಯಾಸ್ ಅಡ್ವಾಂಟೇಜಸ್ ಬಟ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸರಿನಾ? ವಾಟ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್? ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ನ್ಯೂ ಪ್ಲಾಂಟ್. ಹೇಳಿದ್ನಲ್ಲ, ಹೊಸ ಪ್ಲಾಂಟ್ ಮಾಡ್ತಾ ಇರೋದು ಹೆಂಗೆ? ಫ್ರಮ್ ವೆಜಿಟೇಟಿವ್ ಪಾರ್ಟ್ಸ್ ಅಂದ್ರೆ ಏನು? ರೂಟ್ ಸ್ಟೆಮ್ ಅಂಡ್ ಲೀಫ್ ಇಂದ ಹೊಸ ಪ್ಲಾಂಟ್ ನ ಬೆಳೆಸ್ತಿದೀಯ ನೀವು. ರೂಟ್ ಸ್ಟೆಮ್ ಅಂಡ್ ಲೀವ್ಸ್ ಈಸ್ ಕಾಲ್ಡ್ ವೆಜಿಟೇಟಿವ್ ಪ್ರೊಪಗೇಷನ್. ಈ ಪಾರ್ಟ್ ಇದೆಯಲ್ಲ, ಇದು ರೂಟ್ ಸ್ಟೆಮ್ ಅಂಡ್ ಲೀಫ್ ಆರ್ ಕಾಲ್ಡ್ ಆಸ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಏನಂತ ಕರಿತೀವಿ ಇದನ್ನ? ರೂಟ್ ಸ್ಟೆಮ್ ಮತ್ತೆ ಲೀವ್ಸ್ ನ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ನ ಕರಿತೀರಾ. ಡನ್. ಅಡ್ವಾಂಟೇಜಸ್ ಏನಪ್ಪಾ? ದ ಪ್ಲಾಂಟ್ ಬೇರ್ಸ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಅರ್ಲಿಯರ್. ಹೇಳಿದ್ನಲ್ಲ, ಬೇಗ ಪ್ಲಾಂಟ್ಸ್ ಬರುತ್ತೆ, ಫ್ರೂಟ್ ಬೇಗ ಸಿಗುತ್ತೆ. ಯಾಕಂದ್ರೆ ನೀವು ಸೀಡ್ ಹಾಕ್ಬಿಟ್ಟು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಬೇಗ ಬರುತ್ತೆ ಪ್ಲಾಂಟ್ಸ್ ಎಲ್ಲ. Than those propagated sexually. Plants have lost capacity to form seeds. That is seedless plants. ಏನಿದು? seedless plants. ಕಾಣಿಸ್ತಿಲ್ವಾ ಇದು? ಒಂದೇ ನಿಮಿಷ ಎರೇಸ್ ಮಾಡ್ಬಿಟ್ಟು ಕಾಣಿಸ್ತಾರ ಬರೆಯೋದ. ಸೊ ಇದೊಂದು ಅರ್ಥ ಏನು? ಪ್ಲಾಂಟ್ಸ್ ಹ್ಯಾವ್ ಲಾಸ್ಟ್ ಅ ಕೆಪಾಸಿಟಿ ಟು ಫಾರ್ಮ್ ಸೀಡ್ಸ್ ಅಂದ್ರೆ ಏನು? ಸೀಡ್ಲೆಸ್ ಪ್ಲಾಂಟ್ಸ್. ಸೊ ಸೀಡ್ಲೆಸ್ ಪ್ಲಾಂಟ್ಸ್ ಇಂದ ನಾವು ಗ್ರೋ ಮಾಡ್ಬೋದು. ವಿತ್ ದ ಹೆಲ್ಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ಸೀಡ್ಲೆಸ್ ಪ್ಲಾಂಟ್ಸ್ ನಾವು ಗ್ರೋ ಮಾಡ್ಬೋದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಇದೆಯಾ? ಎಸ್ ಸರ್, ಡಿಸ್ಅಡ್ವಾಂಟೇಜಸ್ ಇದೆ ಇದಕ್ಕೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಸಿಂಪಲ್, ಹೇಳಿದ್ನಲ್ಲ, ಸಚ್ ಪ್ಲಾಂಟ್ಸ್ ಆರ್ ಜೆನೆಟಿಕಲಿ ಸಿಮಿಲರ್. ಜೀನ್ಸ್ ಎಲ್ಲ ಸೇಮ್ ಇರುತ್ತೆ. ಬಿಕಾಸ್ ಇನ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ಸ್ ತುಂಬಾ ಕಮ್ಮಿ. ವೇರಿಯೇಷನ್ಸ್ ಇರುತ್ತೆ ಬಟ್ ವೇರಿಯೇಷನ್ಸ್ ತುಂಬಾ ಕಮ್ಮಿ. ಎಲ್ಲಿ? ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ. Similar to the parent, that is clones produce ಆಗುತ್ತೆ and are vulnerable to infections and diseases. ಯಾಕಂದ್ರೆ ವೇರಿಯೇಷನ್ಸ್ ಆಗ್ತಾ ಇಲ್ಲ ಇಲ್ಲಿ. They do not have variations, therefore we do not adapt well. They do not adapt well to the changing environment of the plant species, do not evolve. So variations ಇಲ್ಲ ಅಂದ್ರೆ evolution ಕೂಡ ತುಂಬಾ ಸ್ಲೋ ಆಗುತ್ತೆ. ಎವಲ್ಯೂಷನ್ ಆಗುತ್ತೆ ಬಟ್ ಎವಲ್ಯೂಷನ್ will be very slow in the vegetative propagation. Done. 17th question. Enjoying the session? If you're enjoying the session, I want everyone to hit that like button. ಆ ಲೈಕ್ ಬಟನ್ ಜೋರಾಗಿ ಒಂದ್ಸತಿ ಒತ್ಬಿಡಿ. ಸರಿನಾ? ಒತ್ಬಿಡ್ಬೇಕು ಜೋರಾಗಿ ಒಂದ್ಸತಿ. ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬಿಡ್ಬೇಕು. ಸರ್ ಅಂತ ಅನ್ಕೋತಾ ಇರ್ಬೇಕು, ಸರ್ ಏನು ಈ ಸತಿ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನಾನು ಡೇಟಾ ನೋಡಿದೆ ನೆನೆ ನಾನು ಯೂಟ್ಯೂಬ್ ಡೇಟಾ ನೋಡಿದೆ ನಮ್ದು. ನೋಡಿದ್ರೆ ಏನಂತಿದೆ ಗೊತ್ತಾ? ಕಂಪ್ಲೀಟ್ ಆಲ್ಮೋಸ್ಟ್ 70% ಅವ್ರು ನೀವು 70% ಆಫ್ ಪೀಪಲ್ ಆರ್ ವಾಚಿಂಗ್ ಅವರ್ ವಿಡಿಯೋಸ್ ಆರ್ ನಾಟ್ ಸಬ್ಸ್ಕ್ರೈಬ್ಡ್. ಆಮೇಲೆ ಯಾಕಪ್ಪ ಈ ಥರ? ನಾವು ಹೇಳ್ತಾ ಇಲ್ಲ ಸರ್ ನಿಮಗೆ. ಸೊ ಅದಕ್ಕೆ ನಾನು ನಿಮಗೆ ಅಟ್ಲೀಸ್ಟ್ 3-4 ಟೈಮ್ಸ್ ಹೇಳ್ತಾನೆ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ಕ್ವೆಶನ್ ನಾವು, ರೈಟ್ ಒನ್ ಮೇನ್ ಡಿಫ್ರೆನ್ಸ್
one main difference between asexual and sexual mode of reproduction? Which species is likely to have comparatively better chance of survival? The one reproducing asexually na illa andre one reproducing sexually na. Give reasons to justify your answer. Simple question, simple answer. ಕರೆಕ್ಟ್ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಡಿ. ಇಲ್ಲಿ ಡ್ರಾ ಮಾಡಿ ಟೇಬಲ್ ಡ್ರಾ ಮಾಡಿ ಹೇಳ್ಕೊಬಿಡ್ತೀನಿ. ಈ ಪೆನ್ ಕಾಣಿಸ್ತಲ್ವಾ? ಕಾಣಿಸಲ್ಲ ಅನ್ಕೋತೀನಿ. ಇದು ಕೂಡ ರೆಡ್ ಅಲ್ಲೇ ಮಾಡೋದ. ಈ ಕಲರ್ ಚೇಂಜ್ ಮಾಡ್ಬೇಕು. ಕಲರ್ ಚೆನ್ನಾಗಿಲ್ಲ. ಇದು ಕಲರ್ ನೋಡಕ್ ಚೆನ್ನಾಗಿದೆ, ಬರೆಯಕ್ಕೇನು ಚೆನ್ನಾಗಿಲ್ಲ. ರೆಡ್ ಬಂದ್ಬಿಡ್ತು ಮತ್ತೆ. ವೈಟಾ ಬ್ಲ್ಯಾಕ್ ಮಾಡೋದ ನೋಡಿ. ಇಲ್ಲಿ ಅಸೆಕ್ಸುವಲ್ ಫಸ್ಟು, ಅಸೆಕ್ಸುವಲ್ ಮತ್ತೆ ಸೆಕ್ಸುವಲ್. ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ, ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ದ ಪೇರೆಂಟ್ ಇಸ್ ಸಿಂಗಲ್. ಏನು? ಸಿಂಗಲ್ ಪೇರೆಂಟ್. ಫಾರ್ ಎಕ್ಸಾಂಪಲ್ ಸ್ಪೋರ್ ಫಾರ್ಮೇಶನ್ ಆಗಲಿ, ಬಡಿಂಗ್ ಆಗಲಿ, ಬೇರೆ ಬೇರೆ ರೀಜನರೇಷನ್, ಫ್ರಾಗ್ಮೆಂಟೇಷನ್, ಎಲ್ಲ ಪ್ರಾಸೆಸ್ಸಲ್ಲೂ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇತ್ತು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್. ಡನ್, ಡಸ್ಟೆಡ್. ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಡಿಫರೆನ್ಸ್ ಏನಪ್ಪಾ? ಸೆಕೆಂಡ್ ಡಿಫರೆನ್ಸು ಇನ್ ಕೇಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ ನಿಮ್ 10th ಲೆವೆಲ್ಗೆ ಸಿಂಪಲ್, ನೋ ಫ್ಯೂಷನ್ ಆಫ್ gametes. ಇನ್ನೊಂದು ವರ್ಡ್ ಬರುತ್ತೆ, ಇನ್ನೊಂದು ಸ್ವಲ್ಪ ಜನ ಬರೆಸ್ತಾರೆ, ಸ್ವಲ್ಪ ಟೀಚರ್ಸ್ ಬರೆಸ್ತಾರೆ ನೋ ಗ್ಯಾಮೆಟ್ ಫಾರ್ಮೇಶನ್ ಅಂತ. ಬಟ್ ಅದು ತಪ್ಪು. ಯಾಕೆ? ಗ್ಯಾಮೆಟ್ ಫಾರ್ಮೇಶನ್ ಹ್ಯಾಪನ್ಸ್. ಗ್ಯಾಮೆಟ್ ಫಾರ್ಮೇಶನ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ದೇರ್ ಆರ್ ಎಕ್ಸೆಪ್ಷನ್ಸ್, ಸರ್ಟನ್ ಎಕ್ಸೆಪ್ಷನ್ಸ್ ಇದೆ. ಅದಕ್ಕೆ ನಾವು ಅದನ್ನ ಬರೆಯೋಕ್ಕಾಗಲ್ಲ ಇಲ್ಲಿ. ಫಾರ್ ಎಕ್ಸಾಂಪಲ್ ಪಾರ್ಥಿನೋಜೆನೆಸಿಸ್ ನಿಮ್ದು ಇದು ಹನಿ ಬೀ ಇದೆ, ಅಲ್ಲಾಗುತ್ತೆ ಡ್ರೋನ್. ದೇರ್ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಬಟ್ ದೇ ಗ್ಯಾಮೆಟ್ ಫ್ಯೂಸ್ ಆಗಲ್ಲ. ಬಟ್ ಇನ್ ದ ಕೇಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಗ್ಯಾಮೆಟ್ಸ್ ಫ್ಯೂಸ್, ಗ್ಯಾಮೆಟಿಕ್ ಫ್ಯೂಷನ್ ಆಗುತ್ತೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಥರ್ಡ್ ಪಾಯಿಂಟ್ ಏನಪ್ಪಾ? ಥರ್ಡ್ ಪಾಯಿಂಟ್ ಸಿಂಪಲ್, ದ ಆಫ್ ಸ್ಪ್ರಿಂಗ್. ಆಫ್ ಸ್ಪ್ರಿಂಗ್ ಅಂದ್ರೆ ಏನು? ಆಫ್ ಸ್ಪ್ರಿಂಗ್ ಅಂದ್ರೆ ಚೈಲ್ಡ್. ದ ಆಫ್ ಸ್ಪ್ರಿಂಗ್, ಸ್ಪ್ರಿಂಗ್ ಅಲ್ಲ, ಸ್ಪ್ರಿಂಗ್ ಅಂದ್ರೆ ಜಂಪಿಂಗ್ ಸ್ಪ್ರಿಂಗ್ ಅಲ್ಲ. ಆಫ್ ಸ್ಪ್ರಿಂಗ್ ಅಂದ್ರೆ ಏನು? ಆಫ್ ಸ್ಪ್ರಿಂಗ್ ಅಂದ್ರೆ ಚೈಲ್ಡ್. ದ ಮಗು ಬರುತ್ತಲ್ಲ, ದ ಚೈಲ್ಡ್ ಹಿಯರ್ ಇಸ್ ಜೆನೆಟಿಕಲಿ, ಅಂದ್ರೆ ಇಂಟರ್ನಲ್ ಜೆನೆಟಿಕ್ ಜೀನ್ಸ್ ಎಲ್ಲ ಇದೆಯಲ್ಲ, ಅದು ಮಾರ್ಫಾಲಜಿಕಲಿ ಆಚೆಯಿಂದ ನೋಡೋದಕ್ಕೆ, ದಟ್ ಇಸ್ ಮಾರ್ಫಾಲಜಿ. ಜೆನೆಟಿಕಲಿ ಅಂಡ್ ಮಾರ್ಫಾಲಜಿಕಲಿ ಏನು? ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಕಂಪ್ಲೀಟ್ ಆಗಿ ಪೇರೆಂಟ್ಸ್ ತರನೇ ಇರುತ್ತೆ. ಫುಲ್ ಡಿಕ್ಟೋ ಕಾಪಿ ಪೇಸ್ಟ್. ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಂದ್ರೆ, ಬಟ್ ಕಾಪಿ ಪೇಸ್ಟ್ ಎಲ್ಲ ಇರುತ್ತೆ. ಬಟ್ ಅದೇ ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ರೆ ಏನಾಗುತ್ತೆ? ಅದೇ ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ರೆ ದ ಆಫ್ ಸ್ಪ್ರಿಂಗ್ ಹಿಯರ್ ಇಸ್ ಜೆನೆಟಿಕಲಿ, ಮಾರ್ಫಾಲಜಿಕಲಿ ಯುನೀಕ್ ಆಗಿರುತ್ತೆ. ಯಾಕೆ? ಬಿಕಾಸ್ ದೇರ್ ಇಸ್ ವೇರಿಯೇಷನ್ಸ್ ಹ್ಯಾಪನಿಂಗ್ ಹಿಯರ್. ಯಾಕಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ವೇರಿಯೇಷನ್ಸ್ ಆಗ್ತಿದೆ. ಈ ಗ್ಯಾಮೆಟ್ಸ್ ಫ್ಯೂಸ್ ಆಗುತ್ತಲ್ಲ, ಮೇಲ್ ಗ್ಯಾಮೆಟ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದಾಗ ಏನಾಗುತ್ತೆ? ರೀಕಾಂಬಿನೇಷನ್ ಆಗ್ತಿದೆ ತಾನೆ. ರೀಕಾಂಬಿನೇಷನ್ ಆಗಿ ಬರ್ತಾರೆ ಅದೆಲ್ಲ. ಈ ಫ್ಯೂಸ್ ಆಗಬೇಕಾದ್ರೆ ಇಲ್ಲಿಂದ ಒಂದು ಜೆನೆಟಿಕ್ ಮೆಟೀರಿಯಲ್, ಮೇಲಿಂದ ಒಂದು ಜೆನೆಟಿಕ್ ಮೆಟೀರಿಯಲ್, ಫೀಮೇಲಿಂದ ಒಂದು ಜೆನೆಟಿಕ್ ಮೆಟೀರಿಯಲ್ ಒಟ್ಟಿಗೆ ಬಂದು ಫ್ಯೂಸ್ ಆಗ್ತಿದೆ. ಸೊ ವೇರಿಯೇಷನ್ಸ್ ಬರುತ್ತೆ ನಾ, ವೇರಿಯೇಷನ್ಸ್. ಆ ವೇರಿಯೇಷನ್ಸ್ ರೀಸನ್ ಏನೇ, ಬಿಕಾಸ್ ಆಫ್ ದ ವೇರಿಯೇಷನ್ಸ್ ಏನಾಗುತ್ತೆ? ಎವಲ್ಯೂಷನ್ ಆಗುತ್ತೆ. ಸೊ ವಿಚ್ ಇಸ್ ಬೆಸ್ಟ್ ಫಾರ್ ಸೂಟೇಬಲ್ ಫಾರ್ ಸರ್ವೈವಲ್? ದ ಬೆಸ್ಟ್ ಮೋಡ್ ಆಫ್ ರೀಪ್ರೊಡಕ್ಷನ್ ಸೂಟೆಡ್ ಫಾರ್ ಸರ್ವೈವಲ್ ಇಸ್ sexual reproduction. ಏನಪ್ಪಾ? Sexual reproduction. The better chance of survival is what? Better chance for survival is sexual reproduction. ಯಾಕೆ? Sexual reproduction causes what? Variations. Variations are important for evolution. Variations are important for evolution. Done, dusted. Next one. ಅಯ್ಯೋ ಕೊಟ್ಟಿದಾರ ಇಲ್ಲಿ? ಒಂದೇ ನಿಮಿಷ ಬಟ್ ಓದ್ಕೊಂಡ್ಬಿಡೋದ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಪ್ಪ, ಇಟ್ ಇನ್ವಾಲ್ವ್ಸ್ ಟೂ ಪೇರೆಂಟ್ಸ್ ಹೇಳಿದ್ವಿ, ಕಾಸಸ್ ಜೆನೆಟಿಕ್ ವೇರಿಯೇಷನ್. ಅರ್ಥ ಆಯ್ತು? It involves only one parent. In asexual reproduction, involvement of only one parent and does not cause genetic variation. Variations ಆಗಬರಲ್ಲ ಇಲ್ಲಿ. ಆಗುತ್ತೆ, but it is very less. Fertilization of zygote formed is observed. Fertilization zygote formation ಆಗುತ್ತೆ, no fertilization of zygote formation ಆಗಲ್ಲ ಇಲ್ಲಿ. One more point extremely important is a genetically unique offspring, genetically identical offspring ಇಲ್ಲಿ. ಸರಿನಾ? The species having sexual mode of reproduction have better chance of survival. So ಹೇಳಿದ್ನಲ್ಲ, so sexual reproduction ಏನಾಗುತ್ತೆ? Sexual mode of reproduction ಅಲ್ಲಿ better chance of survival ಇರುತ್ತೆ. Because sexual reproduction leads to variation. Variation leads to evolution, which gives better survival advantages to the species over time. Time ಆಗ್ತಾ important ಆಗ್ಬಿಡುತ್ತೆ variations. Question number 17 done. Question number 18 start madada. Question number 18 for you, right? Compare the following.
Compare the following: unisexual and bisexual flowers. Simple question. Unisexual flowers ಮತ್ತೆ bisexual flowers ನ ಕಂಪೇರ್ ಮಾಡಬೇಕು. ಫಸ್ಟ್ ಪಾರ್ಟ್ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್. ಸೆಕೆಂಡ್ ಒನ್ ನಾವೇ ಸೆಕೆಂಡ್ ಪಾರ್ಟ್ ನಾವು ಕಂಪೇರ್ ಮಾಡದ ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್ ಕಂಪೇರ್ ಮಾಡದ. ಥರ್ಡ್ ಒನ್ ಏನಪ್ಪ, ಸ್ಟೈಲ್ ಅಂಡ್ ಫಿಲಮೆಂಟ್. ಸ್ಟೈಲ್ ಮತ್ತೆ ಫಿಲಮೆಂಟ್ ಸ್ಟಾರ್ಟ್ ಮಾಡದ. ಫಸ್ಟ್ ಒನ್ ಏನಪ್ಪ, ಯೂನಿಸೆಕ್ಷುವಲ್ ಫ್ಲವರ್ಸ್ ವರ್ಸಸ್ ಬೈಸೆಕ್ಷುವಲ್ ಫ್ಲವರ್ಸ್. ಆಗ್ಲೇ ಹೇಳಿದೆ ನಾನು, ಇನ್ ದ ಕೇಸ್ ಆಫ್ ಬೈಸೆಕ್ಷುವಲ್ ಫ್ಲವರ್ಸ್ ಏನಿರುತ್ತೆ, ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಟುಗೆದರ್. ಹೈಬಿಸ್ಕಸ್ ಹೇಳಿದ್ನಲ್ಲ, ಹೈಬಿಸ್ಕಸ್ ಅಲ್ಲಿ ಏನಿತ್ತು, ಹೈಬಿಸ್ಕಸ್ ಅಲ್ಲಿ ಏನಿತ್ತು, ಮೇಲ್ ಮತ್ತೆ ಫೀಮೇಲ್ ಸ್ಟೇಮಿನ್ ಮತ್ತೆ ಪಿಸ್ಟಲ್ ಒಟ್ಟಿಗೆ ಪ್ರೆಸೆಂಟ್ ಇರುತ್ತೆ. Stamen with a pistil, stamen is the male reproductive organ, pistil is the female reproductive organ. ಎರಡು ಒಟ್ಟಿಗೆ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ಹೈಬಿಸ್ಕಸ್ ಅಲ್ಲಿ. ದಟ್ ಇಸ್ ಇನ್ ಬೈಸೆಕ್ಷುವಲ್ ಕಂಡೀಷನ್. ಅದೇ ನೀವು ಯೂನಿಸೆಕ್ಷುವಲ್ ಕಂಡೀಷನ್ ಬಂದ್ರೆ ಮೇಲ್ ಅಂಡ್ ಫೀಮೇಲ್ reproductive organ, ಮೇಲ್ ಅಂಡ್ ಫೀಮೇಲ್ ಸ್ಟೇಮಿನ್ ಮತ್ತೆ ಪಿಸ್ಟಲ್ ಸಪರೇಟ್ ಆಗಿರುತ್ತೆ. ಕ್ಲಿಯರ್? ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಎಕ್ಸಾಂಪಲ್ ನಿಮ್ಮ NCERT ಅಲ್ಲಿ ಕೊಟ್ಟಿರೋದು ವಾಟರ್ ಮೆಲನ್ ಮತ್ತೆ ಪಪ್ಪಾಯ. ವಾಟರ್ ಮೆಲನ್ ಮತ್ತೆ ಪಪ್ಪಾಯ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಎರೇಸ್ ಆಲ್ ದ ಇಂಕ್. ಫಸ್ಟ್ ಒನ್ ಡನ್, ಡಸ್ಟೆಡ್. ಬೈಸೆಕ್ಷುವಲ್ ಅಲ್ಲಿ ಎರಡು ಒಟ್ಟಿಗೆ ಪ್ರೆಸೆಂಟ್ ಇರುತ್ತೆ, ಮೇಲ್ ಮತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಒಟ್ಟಿಗೆ ಪ್ರೆಸೆಂಟ್ ಇರುತ್ತೆ, ಅದನ್ನ ನಾವು ಬೈಸೆಕ್ಷುವಲ್ ಅಂತ ಕರಿತೀವಿ. ಇನ್ ದ ಕೇಸ್ ಆಫ್ ಯೂನಿಸೆಕ್ಷುವಲ್, ಮೇಲ್ ಮತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಸ್ಟೇಮಿನ್ ಮತ್ತೆ ಪಿಸ್ಟಲ್ ಸಪರೇಟ್ ಆಗಿರುತ್ತೆ. ಎಲ್ಲಿ? ಯೂನಿಸೆಕ್ಷುವಲ್ ಅಲ್ಲಿ. ಕ್ಲಿಯರ್? ನೆಕ್ಸ್ಟ್ ಒನ್ ಏನಪ್ಪಾ, ಇನ್ ಕೇಸ್ ಆಫ್ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್. ಲೈನ್ ಹಾಕದ? ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್. ವೆರಿ ಸಿಂಪಲ್. ಇನ್ ದ ಕೇಸ್ ಆಫ್ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಸೆಲ್ಫ್ ಪಾಲಿನೇಷನ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್. ನೋಡಿ ಇಲ್ಲಿ ಡ್ರಾ ಮಾಡ್ಬಿಡೋದ. ಇದು ಸ್ಟಿಗ್ಮಾ, ಇದು ಫ್ಲವರ್ ಎ. ಈ ಫ್ಲವರ್ ಎದು ಇದಿರತ್ತೆ ಇಲ್ಲಿ, ಇದೇನಿದು ಸ್ಟೇಮನ್, ಇದೇನಿದು ಆಂಥರ್, ಇದು ಫಿಲಮೆಂಟ್. ನಾವು ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ಇದು ಡೈಥಿಕಸ್ ಆಂಥರ್ ಇದೆಯಲ್ಲ, ಡೈಥಿಕಸ್ ಆಂಥರ್ ಇಂದ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗ್ಬಿಟ್ಟು ಸೇಮ್ ಫ್ಲವರ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಬರೀತೀನಿ ನೋಡಿ ಇಲ್ಲಿ. ಟ್ರಾನ್ಸ್ಫರ್ ಆಫ್ pollen grains from anther to the stigma of same flower ಲಾದ್ರೆ self pollination. ಅದೇ ಕ್ರಾಸ್ ಪಾಲಿನೇಷನ್ ಏನು, ಕ್ರಾಸ್ ಪಾಲಿನೇಷನ್ ಅಲ್ಲಿ ಇದು ನಿಮ್ದು ಸ್ಟಿಗ್ಮಾ ಇಸ್ ಪಾರ್ಟ್ ಆಫ್ ಪಿಸ್ಟಲ್, ಇಲ್ಲಿ ನಿಮ್ದು ಆಂಥರ್, ಇದು ಫಿಲಮೆಂಟು. ಟ್ರಾನ್ಸ್ಫರ್ ಆಫ್ pollen grains from anther to the stigma. Transfer of pollen grains from anther to the stigma of different flower, different plant ಅನ್ಕೊಳ್ಳಿ. ಡಿಫ್ರೆಂಟ್ ಪ್ಲಾಂಟ್. ಇದು ಪ್ಲಾಂಟ್ ಎ, ಇದು ಪ್ಲಾಂಟ್ ಬಿ. ಪ್ಲಾಂಟ್ ಎ ಮತ್ತೆ ಪ್ಲಾಂಟ್ ಬಿ. ಟ್ರಾನ್ಸ್ಫರ್ ಆಫ್ pollen grains from anther to the stigma of different flower, ಇಲ್ಲ ಡಿಫ್ರೆಂಟ್ ಪ್ಲಾಂಟ್. ಆದರೆ ಅದು ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಬಾರ್ಡರ್ ಕ್ರಾಸ್ ಮಾಡ್ಬೇಕು ತಾನೆ, ಇದು ಬಾರ್ಡರ್ ಅನ್ಕೊಳ್ಳಿ, ಮಧ್ಯೆ ಒಂದು ದೊಡ್ಡ ಬಾರ್ಡರ್ ಇದೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದೆ, ಇಲ್ಲಿ ಮಧ್ಯೆಯಲ್ಲಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡ್ ಬರ್ತಿದೆ, ಅದಕ್ಕೆ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಅಂದ್ರೇನು, ಸೆಲ್ಫ್ ಅಂದ್ರೆ ಆರ್ ಸೆಲ್ಫಿಶ್ ಅಂದ್ರೇನು, ತುಂಬಾ ಸೆಲ್ಫಿಶ್ ಇದೀವಿ ಅಂತ, ಸೆಲ್ಫ್ ಅಂದ್ರೆ ನಾವೇ, ಸೊ ಸೆಲ್ಫಿಶ್ ಇದೆ ತುಂಬಾ ಇದು. So transfer of pollen grains from anther to the stigma of same flower is self pollination. Clear? Last one, style and filament. Very simple. Style is a tube-like structure found in female plant, and it is part of what? It is part of pistil. Filament is found in your male plants. Bisexual ಇರಬಹುದು, but filament is part of
ಫಿಲಮೆಂಟ್ ಇಸ್ ಪಾರ್ಟ್ ಆಫ್ ಸ್ಟೇಮನ್. ನೋಡಿ ಅರ್ಥ ಆಗ್ಲಿಲ್ವಾ? ನಿಮ್ಗೆ ಏನ್ ಅರ್ಥ ಆಗುತ್ತೆ ನೋಡಿ. ಫಿಲಮೆಂಟ್ ನೋಡಿ ಇಲ್ಲಿ, ಇದು ಆಂಥರ್, ಇದು filament, and this together this is called as stamen. Style ನೋಡಿ, ಇದು ನಿಮ್ದು ಸ್ಟಿಗ್ಮಾ ಆಯ್ತಾ? ಸ್ಟಿಗ್ಮಾ, ಸ್ಟೈಲ್, ಜಾಸ್ತಿ ದೊಡ್ಡದಾಗ್ಬಿಟ್ಟೆ ಇದನ್ನ, ದೊಡ್ಡದಾಗ್ಬಿಡ್ತೀವಿ ಸ್ವಲ್ಪ. ಸ್ಟಿಗ್ಮಾ, ಇದು ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ಈ ಓವರಿ ಒಳಗಡೆ ಏನಿರುತ್ತೆ? ಓವರಿ ಒಳಗಡೆ ಓವ್ಯೂಲ್ ಇರುತ್ತೆ. ಓವ್ಯೂಲ್ ಒಳಗಡೆ ಏನಿರುತ್ತೆ? ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಎಂಬ್ರಿಯೋ ಸ್ಯಾಕ್, ಎಂಬ್ರಿಯೋ ಸ್ಯಾಕ್ ಒಳಗಡೆ ಏನಿರುತ್ತೆ? ಈ ಪಾರ್ಟು ಇಲ್ಲಿ ಎರಡು ಸಿನರ್ಜಿಡ್ ಮಧ್ಯೆ ಇದು ಎಗ್ ಸೆಲ್. ಏನಿದು? ಎಗ್ ಸೆಲ್ ಇರುತ್ತೆ. ಕ್ಲಿಯರ್? Yes students, this is the difference between style and filament. Style is part of female reproductive, that is part of pistil. ಇದನ್ನ ಕರಿತೀವಿ, ಇದನ್ನ pistil ಅಂತ ಕರಿತೀವಿ, ಸರಿನಾ? And filament is part of stamen. ನೋಡಿ, unisexual flowers either have stamen or carpel. Stamen ಇಲ್ಲ carpel ಇರುತ್ತೆ, or pistil. ಎಕ್ಸಾಂಪಲ್ ಪಪ್ಪಾಯ ಮತ್ತೆ ವಾಟರ್ಮೆಲನ್, ಯೂನಿಸೆಕ್ಷುವಲ್ ಫ್ಲವರ್ಸ್. ಬೈಸೆಕ್ಷುವಲ್ ಫ್ಲವರ್ಸ್ ಏನಿರುತ್ತೆ? ಬೋತ್ ಸ್ಟೇಮನ್ ಅಂಡ್ ಪಿಸ್ಟಲ್ ಎರಡೂ ಒಟ್ಟಿಗೆ ಇರುತ್ತೆ. ದಟ್ ಇಸ್ ಯೋರ್ ಬೈಸೆಕ್ಷುವಲ್ ಫ್ಲವರ್ಸ್. ಎಕ್ಸಾಂಪಲ್ ಮಸ್ಟರ್ಡ್ ಅಂಡ್ ಹೈಬಿಸ್ಕಸ್. ಎಕ್ಸಾಂಪಲ್ಸ್ NCERT ಎಕ್ಸಾಂಪಲ್ಸ್ ಇದೆಲ್ಲ. ಸೆಲ್ಫ್ ಪಾಲಿನೇಷನ್ ಅಂದ್ರೇನು? ಸೆಲ್ಫ್ ಪಾಲಿನೇಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಸ್ಟೇಮನ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್ ಅಂದ್ರೆ ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಆಫ್ ದ ಫ್ಲವರ್ ಟು ದ agents by water to the different flower. ಬರ್ದಿಲ್ಲ ಇಲ್ಲಿ? different plant, different plant ಕಾಣಿಸ್ಲೇ ಇಲ್ಲ. ಡಿಫ್ರೆಂಟ್ ಪ್ಲಾಂಟ್ ನಾನು ಬರ್ದಿದ್ದು ನಿಮ್ಗಲ್ಲಿ, ಬರ್ಬಿಡೋದು ಬೇರೆ ಪೆನ್ನಲ್ಲಿ. ಡಿಫ್ರೆಂಟ್ ಪ್ಲಾಂಟ್, ಇದು ಏನಿದು? ಡಿಫ್ರೆಂಟ್ ಪ್ಲಾಂಟ್, ಡಿಫ್ರೆಂಟ್ ಪ್ಲಾಂಟ್. ಟ್ರಾನ್ಸ್ಫರ್ ಆಫ್ pollen grains, transfer of pollen grains from anther to the stigma of different plant ಅಂದ್ರೆ cross pollination. Style is the middle elongated part of your carpel, pistil. It acts as a passage for pollen tube to reach ovary. Pollen tube reach ಆಗಬೇಕಾದ್ರೆ it has a path. Filament is the elongated part of your stamen. Filament ಏನು? stamen ದು part ಅದು. Clear? Done? Dusted. Next one. Next one ಏನಪ್ಪಾ? Why are testes? Male reproductive system. Why are testes? Clear ಮಾಡೋಣ. Why are testes located outside the abdominal cavity? Abdominal cavity ಅಂದ್ರೆ ಏನು? Abdominal cavity is the present between the two abdominal bones. ಈ bones ಇದೆಯಲ್ಲ, abdominal bones ತಗಡೆ abdominal bones ಮಧ್ಯದಲ್ಲಿ, that's called abdominal cavity. Why are testes located outside the abdominal cavity? Why are testes located outside abdominal cavity ಇಂದ ಆಚೆ ಹಾಕಿದೆ? ಆ pelvic bones ಇದೆಯಲ್ಲ, pelvic bones ಮಧ್ಯದಲ್ಲಿರೋದು abdominal cavity. pelvic bones ಮಧ್ಯದಲ್ಲಿರೋದು abdominal cavity, but scrotum, sorry ಆನ್ಸರ್ ಬಂದ್ಬಿಡ್ತು. why is testis located outside the abdominal cavity ಅಂತ ಕೇಳ್ತಾ ಇದ್ದಾರೆ ನಿಮಗೆ. mention the endocrine and exocrine function, very important. ನಿಮ್ಗೆ ಇಲ್ಲಿ ಕ್ವೆಶ್ಚನ್ ನ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ಕೊಂಡಿದ್ದಾರೆ. ಯಾಕೆ? this is a all India level question. ಇದು ಆಲ್ ಇಂಡಿಯಾ ಲೆವೆಲ್ ಕ್ವೆಶ್ಚನ್. ನಿಮಗೆ ಫಂಕ್ಷನ್ ಗೊತ್ತು, ನಿಮಗೆ ಟೆಸ್ಟಿಸ್ದು ನಾನು ಹೇಳಿದ್ದೀನಿ ನಿಮಗೆ. ಪ್ರೈಮರಿ 6 ಆರ್ಗೊಂದು ಸಿಂಪಲ್ ಫಂಕ್ಷನ್ಸ್ ಇರುತ್ತೆ, 2 ಫಂಕ್ಷನ್ ಇರುತ್ತೆ. ಅದನ್ನ ನಿಮ್ಗೆ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಸರಿನಾ? ನಾವು ಫಸ್ಟ್ ಪಾರ್ಟ್ ಸಾಲ್ವ್ ಮಾಡೋದ ಈಗ. ವೈ ಆರ್ ಟೆಸ್ಟಿಸ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ? ವೈ ಆರ್ ಟೆಸ್ಟಿಸ್ ಲೊಕೇಟೆಡ್ ಔಟ್ಸೈಡ್ ಅಬ್ಡಾಮಿನಲ್ ಕ್ಯಾವಿಟಿ? ಸಿಂಪಲ್ ರೀಸನ್. ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಸ್ಕ್ರೋಟಮ್ ಅಲ್ಲಿ ಇರುತ್ತೆ ಅದು. ಡನ್. ವೈ ಸರ್? ವೈ ಯಾಕೆ ಸ್ಕ್ರೋಟಮ್ ಅಲ್ಲಿ ಇರುತ್ತೆ? ವೈ? ಸ್ಕ್ರೋಟಮ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್, ಕಡೆ ಕೆಚ್ಕೊಳ್ಳಿ, ಫೋಕಸ್ ಫೋಕಸ್ ಫೋಕಸ್. ಸ್ಕ್ರೋಟಮ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಟೆಂಪರೇಚರ್. ಸ್ಕ್ರೋಟಮ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಟೆಂಪರೇಚರ್ ಆಫ್ 2 to 3 degrees ಲೆಸ್ ದೆನ್ ದ ಬಾಡಿ ಟೆಂಪರೇಚರ್. ನಮ್ದು ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ 2 to 3 degrees ಕಡಿಮೆ ಇರುತ್ತೆ. ಎಲ್ಲಿ? ಸ್ಕ್ರೋಟಮ್ ಅಲ್ಲಿ. ವೈ? ಬಿಕಾಸ್ ಟೆಸ್ಟಿಸ್ ಇದೆಯಲ್ಲ, ಟೆಸ್ಟಿಸ್ ವಿಲ್ ರಿಕ್ವೈರ್ ಲೆಸ್ ಟೆಂಪರೇಚರ್. ಯಾಕೆ ಬೇಕು? ಫಾರ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಆ ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಟೆಂಪರೇಚರ್ ಕಮ್ಮಿ ಇರಬೇಕು. ದಟ್ ಇಸ್ ದ ರೀಸನ್ ಇಟ್ ಇಸ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಆಚೆ ಇರುತ್ತೆ.
Simple. Mention the endocrine and exocrine function. Endocrine and the hormone. Yeah, hormone produce the testis. So testis produces testosterone. Easy. What is the exocrine? Exocrine function ಏನಪ್ಪ? Exocrine function is formation of gametes. That is sperm production. ಏನದು? Sperm production ಅದು. ನೋಡಿ. Sperm formation requires low temperature. Then the normal body temperature. This temperature of 1 to 3 degrees or 2 to 3 degrees lower than the temperature of the body. Testes are thus located outside the body. So the scrotum provides optimal temperature for formation of sperm. Formation of sperms goskara, that is the reason goskara, testis is located outside the abdominal cavity ಇದೆ. Endocrine function ಏನು? Production of male hormone testosterone. Exocrine function ಏನು? Production of male gametes, ಅದು sperm. Very simple question, very simple answer. See, ಹೇಳ್ತಾ ಇಂತಾನೆ ಈ ಚಾಪ್ಟರ್ ಅಲ್ಲಿ ಎವ್ರಿ ಕ್ವೆಶ್ಚನ್ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಈಸಿ ಆಗಿದೆ. ಇಫ್ ಯು ಕನೆಕ್ಟ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಈಸಿಯಾಗಿ ಎಲ್ಲ ಕ್ವೆಶ್ಚನ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 20th ಕ್ವೆಶ್ಚನ್ ಏನಪ್ಪಾ? 20th ಕ್ವೆಶ್ಚನ್, ವಾಟ್ ಆರ್ ಕ್ರೋಮೋಸೋಮ್ಸ್? ಈ ಕ್ರೋಮೋಸೋಮ್ಸ್ ಅಂದ್ರೆ ಏನಪ್ಪಾ? ನಾ ಕ್ರೋಮೋಸೋಮ್ಸ್ ಬಗ್ಗೆ ಮಾತಾಡ್ತಿದೀವಿ ಅವಾಗಿಂದ. ಏನಿದು ಕ್ರೋಮೋಸೋಮ್ಸ್ ಅಂದ್ರೆ? ನಾನು ಯಾವತ್ತು ಕೇಳಿಲ್ಲಪ್ಪ ಕ್ರೋಮೋಸೋಮ್ಸ್ ಅಂದ್ರೆ ಏನು. ವಾಟ್ ಇಸ್ ದಿಸ್ ಕ್ರೋಮೋಸೋಮ್ಸ್? Explain how in sexually reproducing organisms the number of chromosomes in the progeny is maintained. First question ಅರ್ಥ ಮಾಡಿಸ್ಕೊತೀನಿ, ಕೇಳಿಸ್ಕೊಳ್ಳಿ. First question ಅರ್ಥ ಮಾಡ್ಕೊಳ್ಳಿ, ಸರಿನಾ? Explain how in sexually reproducing organisms the number of chromosomes ಇದೆಯಲ್ಲ, ಆ chromosome number, that is 46 chromosomes in humans. Humans ಅಲ್ಲಿ ಎಷ್ಟು? 46 chromosomes ಇದೆ. ಆ 46 chromosomes in the progeny. Progeny ಅಂದ್ರೆ offspring. Progeny ಅಂದ್ರೆ ಏನು? Offspring. ಇಲ್ಲ ಅಂದ್ರೆ child. ಇಲ್ಲ ಅಂದ್ರೆ ಏನು? Child is maintained. ಆ maintaining of progeny, ಆ maintaining of chromosomes ಇದೆಯಲ್ಲ, how is the maintaining of chromosome happening in the child? Simple. ಹೆಂಗಾಗುತ್ತೆ? Simple answer is first part divide ಮಾಡದ. Clear? Wait. First part. What are chromosomes? Chromosomes are thread-like structure. ಏನದು? Thread-like structure ಇರುತ್ತೆ, which is present on the present in the ಹೇಳಿದೀನಿ ಆಗಲಿ ನಿಮಗೆ, ಆಗಲಿ ಎಸ್ದಿ ಹೇಳಿದೀನಿ. ಹೇಳಿ ಆನ್ಸರು, ರೆಕಾರ್ಡ್ ಆಗಿರಲಿ, ರೆಕಾರ್ಡ್ ವಿಡಿಯೋ ನೋಡ್ತಿದ್ರು ಕೂಡ ಹೇಳ್ಬೇಕು ನೀವು. ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಸೈಡ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ ಥ್ರೆಡ್ ಲೈಕ್ ಸ್ಟ್ರಕ್ಚರು. ಈ ಕ್ರೋಮೋಸೋಮ್ಸ್ ಮೇಲೆ, ಆನ್ ದ ಕ್ರೋಮೋಸೋಮ್ಸ್ ವಿ ಹ್ಯಾವ್ ವಾಟ್? ಆನ್ ದ ಕ್ರೋಮೋಸೋಮ್ಸ್ ವಿ ಹ್ಯಾವ್ ಜೀನ್ಸ್. We have the genes. A genes ಅಲ್ಲಿ ಏನಿರುತ್ತೆ? DNA ಇರುತ್ತೆ. So DNA is also located on the chromosomes. DNA is present on the chromosomes. Chromosome is a thread-like structure. ಇದನ್ನ ನೀವು ಕ್ರೋಮೋಸೋಮ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು. ನಾನು ನೋಡಿದ್ದೀನಿ, ನೀವು ನೋಡ್ಬೋದು. ಹಂಗೆ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಆನ್ ಯೋರ್ ರೂಟ್ ಟಿಪ್ ಎಕ್ಸ್ಪೆರಿಮೆಂಟ್ ಅಂತ. ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಸೆಲ್ಸ್ ಡಿವೈಡಿಂಗ್. ಆ ಸೆಲ್ ಡಿವಿಷನ್ ಆಗ್ತಾ ಇರುತ್ತಲ್ಲ, ಯು ಕ್ಯಾನ್ ಸಿ ಕ್ರೋಮೋಸೋಮ್ ಡಿವೈಡಿಂಗ್ ನೋಡ್ಬೋದು ನೀವು ಮೈಕ್ರೋಸ್ಕೋಪ್ ಅಲ್ಲಿ. ವೆರಿ ಬ್ಯೂಟಿಫುಲ್. ದಟ್ ಇಸ್ ಕ್ರೋಮೋಸೋಮ್. ಎಕ್ಸ್ಪ್ಲೇನ್ ಹೌ ದ ಸೆಕ್ಸುವಲ್ in reproducing organism the number of chromosome in the progeny is maintained. ಈ ಕ್ರೋಮೋಸೋಮ್ ನಂಬರ್ ಹೆಂಗ್ ಮೇಂಟೈನ್ ಆಗಿರುತ್ತೆ ಅಂತ ಕನ್ನಡ ಕೇಳಿಸ್ಕೊಳ್ಳಿ. ಹ್ಯೂಮನ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ? ಹ್ಯೂಮನ್ಸ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇದೆ. ಹ್ಯೂಮನ್ಸ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇದೆ. ಕ್ಯಾನ್ ಐ ಆಲ್ಸೋ ಟೆಲ್ 23 ಪೇರ್ ಆಫ್ ಕ್ರೋಮೋಸೋಮ್ಸ್? 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇದೆಯಾ? ಇದೆ. This 23 pair of chromosomes undergoes, ಈ ನಮ್ಮ ಬಾಡಿಯಲ್ಲಿ ವಿ ಹ್ಯಾವ್ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಕಾಲ್ಡ್ ಆಸ್ ಸ್ಪರ್ಮ್ ಸೆಲ್. ಇನ್ ಮೇಲ್ಸ್, ಫೀಮೇಲ್ ಅಲ್ಲಿ ಎಗ್. ಈ ಸ್ಪರ್ಮ್ ಅಂಡ್ ಎಗ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಕಡೆ ಕೇಳಿಸ್ಕೊಳ್ಳಿ, ಇದು ಮಾಡೋದು. ಇಟ್ ಈಸ್ ಆಲ್ ದ ಇಂಕ್ 46 ಕ್ರೋಮೋಸೋಮ್ಸ್. 46 ಕ್ರೋಮೋಸೋಮ್ಸ್. ಇದು ಮೇಲ್ ಅಲ್ಲಿ, ಇದು ಫೀಮೇಲ್ ಅಲ್ಲಿ ಇದೆ. ಮೇಲ್ಸ್ ಏನು ಪ್ರೊಡ್ಯೂಸ್ ಮಾಡಿದೆ? ಬರ್ಬಿಡ್ತೀನಿ, ನಿಮ್ಗೆ ಸಿಂಬಲ್ ಅರ್ಥ ಆಗಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಮೇಲ್ ಮತ್ತೆ ಫೀಮೇಲ್. ಮೇಲ್ ಅಲ್ಲಿ ಏನಾಗುತ್ತೆ? ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪರ್ಮ್, ದಿಸ್ ಇಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಅಂದ್ರೆ ಏನು? ಒನ್ ಪೇರ್ ಆಫ್ ಕ್ರೋಮೋಸೋಮ್ಸ್. ಡಿಪ್ಲಾಯ್ಡ್ ಅಂದ್ರೆ ಏನು? ಪೇರ್ ಆಫ್ ಕ್ರೋಮೋಸೋಮ್ಸ್. ಡಿಪ್ಲಾಯ್ಡ್. ಈ ಸ್ಪರ್ಮ್ ಇದೆಯಲ್ಲ, ಬಿಕಾಸ್ ಆಫ್ ಮಿಯೋಸಿಸ್ ಈ ಸ್ಪರ್ಮ್ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಆಗುತ್ತೆ. ಸಿಮಿಲರ್ ಕೇಸ್ ಹಿಯರ್. ಸಿಮಿಲರ್ ಕೇಸ್ ಬಿಕಾಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ ಅಂದ್ರೆ ಏನು? ಮಿಯೋಸಿಸ್ ಅಂದ್ರೆ ರಿಡಕ್ಷನ್ ಡಿವಿಷನ್. ಡಿ ನಾಟ್ ವರಿ, ನಿಮ್ಗೆ ಇದೆಲ್ಲ ಮಿಯೋಸಿಸ್ ಮತ್ತು ಮೈಟೋಸಿಸ್ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಮಿಯೋಸಿಸ್ ಮತ್ತು ಮೈಟೋಸಿಸ್ ಡಿಫ್ರೆನ್ಸ್ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ. ದಿಸ್ ಇಸ್ ಅ 11th ಸ್ಟ್ಯಾಂಡರ್ಡ್ ಕ್ವೆಶ್ಚನ್, 11th ಸ್ಟ್ಯಾಂಡರ್ಡ್ ಟಾಪಿಕ್, ಬಟ್ ಈಗಲೂ ನಿಮಗೆ ಹೇಳ್ಕೊಡ್ತೀನಿ ಅಂತ. ರಿಡಕ್ಷನ್, ಡಿವಿಷನ್. ಏನು ಡಿವಿಷನ್, ಏನು ರಿಡಕ್ಷನ್ ಆಗ್ತದೆ? ರಿಡಕ್ಷನ್ ಅಂದ್ರೆ ಕ್ರೋಮೋಸೋಮ್ ನಂಬರ್ ರಿಡಕ್ಸ್ ಆಗ್ತದೆ. 46 ಇಂದ
23 ಆಗ್ತಿದೆ. ಎಗ್ ಇಟ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಇಲ್ಲಿ 46 ಕ್ರೋಮೋಸೋಮ್ಸ್ ಇತ್ತು, ಇಲ್ಲಿ ಏನಾಗುತ್ತೆ ಈಗ ಬರೀ 23 ಕ್ರೋಮೋಸೋಮ್ಸ್ ಇರುತ್ತೆ. ಕ್ಲಿಯರ್? ಹ್ಯಾಪ್ಲಾಯ್ಡ್ ಆಗ್ಬಿಡುತ್ತೆ ಇದು. ಅಂಡ್ ಇಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಆಫ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ ಇಲ್ಲಿ, ರೈಟ್? ಒನ್ ಆಫ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಇದು ಎರಡು ಫೀಸ್ ಆದ್ಮೇಲೆ ಏನಾಗುತ್ತೆ? ಎರಡು ಫೀಸ್ ಆದ್ರೆ ಮತ್ತೆ 46 ಕ್ರೋಮೋಸೋಮ್ಸ್ ಬಂದ್ಬಿಡುತ್ತೆ. ದಿಸ್ ಇಸ್ zygote ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಸಿಂಪಲ್, ಡನ್, ಡಸ್ಟೆಡ್. Chromosomes are thread-like structure made up of DNA found in the nucleus. Simple. The original number of chromosomes becomes half. Original number of chromosomes 46 ಏನಾಗುತ್ತೆ? ಹಾಫ್ ಆಗ್ಬಿಡುತ್ತೆ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಆ ಗ್ಯಾಮೆಟ್ ಫಾರ್ಮೇಶನ್ ಏನಾಗುತ್ತೆ? ಗ್ಯಾಮೆಟ್ಸ್, ಎಗ್ ಮತ್ತೆ ಸ್ಪರ್ಮ್ ಆಗಬೇಕಾದ್ರೆ ಕ್ರೋಮೋಸೋಮ್ ನಂಬರ್ ಏನಾಗುತ್ತೆ? ಹಾಫ್ ಆಗ್ಬಿಡುತ್ತೆ. ಹೆನ್ಸ್ when the gametes combine, ಮತ್ತೆ gamete fusion, zygote formation ಆಗುತ್ತೆ. zygote ಆದಾಗ ಏನಾಗುತ್ತೆ? The original number of the chromosomes gets restored in the progeny. Progeny ಅಂದ್ರೆ ಏನು? Offspring or child. Offspring ಮತ್ತೆ ಚೈಲ್ಡ್ ಏನಾಗುತ್ತೆ? ಆಫ್ಸ್ಪ್ರಿಂಗ್ ಮತ್ತೆ ಚೈಲ್ಡ್ ಅಲ್ಲಿ ಆ ಕ್ರೋಮೋಸೋಮ್ ನಂಬರ್ ಮತ್ತೆ ವಾಪಸ್ ಬಂದ್ಬಿಡುತ್ತೆ, ಈಕ್ವಲ್ ಆಗ್ಬಿಡುತ್ತೆ. ಕ್ಲಿಯರ್? ನೆಕ್ಸ್ಟ್ ಫೈನಲಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್. ಫೈನಲಿ 5 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡೋದ ಈಗ, ಸರಿನಾ? 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡೋದ. ಒಂದು 2 ಮಿನಿಟ್ಸ್ ಬ್ರೇಕು, 1 ಮಿನಿಟ್ ಬ್ರೇಕು. ನಾನು ಸ್ವಲ್ಪ ನೀರು ಕುಡಿತೀನಿ. ನೀರು ಕುಡಿಬೇಕು. ರಿಹೈಡ್ರೇಷನ್ ಬೇಕಪ್ಪ, ರಿಹೈಡ್ರೇಷನ್ ಬೇಕು. ಸೊ ನೀರು ಕುಡಿತೀನಿ. ಗಿವ್ ಮಿ 1 ಮಿನಿಟ್, ಸರಿನಾ? 1 ಮಿನಿಟ್ ಅಷ್ಟೇ ನೀರು ಕುಡಿತೀನಿ. 5 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡೋದ ಈಗ. ಸರ್ ಬ್ರೇಕ್ ಬೇಡ, ಏನೋ ಬ್ರೇಕ್ ಬೇಡ. ಡೋಂಟ್ ವರಿ, ಐ ಕ್ಯಾನ್ ಟೀಚ್ ಫಾರ್ 3 to 4 hours ಸ್ಟ್ರೇಟ್. ನೀವು ಒಂದು ನಂಬಲಿಲ್ಲ ಅಂದರೆ ಗೋ ಚೆಕ್ ಔಟ್ ವೇದಾಂತು ನೀಟ್ ಇಂಗ್ಲಿಷ್. ನೀವು ಚೆಕ್ ಮಾಡಿ ಹೋಗ್ಬಿಟ್ಟು ವೇದಾಂತು ನೀಟ್ ಇಂಗ್ಲಿಷ್, ನೀಟು ಇಂಗ್ಲಿಷ್. ಅಲ್ಲಿ ನಾನು ನೀಟ್ ಸಿಲೆಬಸ್ನ, ಈ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದು. ಏನಿದು? ಯೂಟ್ಯೂಬ್ ಚಾನಲ್ ವೇದಾಂತು ನೀಟ್ ಇಂಗ್ಲಿಷ್ ಚಾನಲ್ ಇದೆ. ಹೋಗಿ ಚೆಕ್ ಮಾಡಿ ನೀವು. ಅಲ್ಲಿ ನಾನು ಬಯಾಲಜಿ ಹೇಳ್ಕೊಡ್ತೀನಿ ನೀಟ್ ಇಂಗ್ಲೀಷಲ್ಲಿ, ಕಂಪ್ಲೀಟ್ ಆಗಿ ಇಂಗ್ಲೀಷಲ್ಲಿ, ಪ್ಯೂರ್ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ. ದಟ್ ಇಸ್ ಐ ಟೀಚ್ ದ ಕಂಪ್ಲೀಟ್ ಸಿಲೆಬಸ್ ಇನ್ ಪ್ಯೂರ್ ಇಂಗ್ಲೀಷ್ ದರ್, ನೋ ಅಡಲ್ಟ್ರೇಷನ್, ನೋ ಮೋರ್ ಚೇಂಜಸ್. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದ್ಸತಿ ನೀವು. ಅಲ್ಲಿ ನಾನು ಪ್ರಾಪರ್ ಆಗಿ ನೀಟ್ ಲೆವೆಲ್ ಸಿಲೆಬಸ್ನ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿ ನಾನು ಸರ್ಟನ್ ಚಾಪ್ಟರ್ಸ್ನ ನಾನು 3 hours 4 hours ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ಲೈವಲ್ಲಿ. ಸೊ ಡು ನಾಟ್ ವರಿ, ಐ ಕ್ಯಾನ್ ಕೀಪ್ ಗೋಯಿಂಗ್ ಆನ್. ಮಾಡೋದಾ? 5 ಮಾರ್ಕ್ಸ್ ಕ್ವೆಶ್ಚನ್ ಮಾಡೋದಾ? 5 ಮಾರ್ಕ್ಸ್ ಕ್ವೆಶ್ಚನ್, ಸಿಂಪಲ್. Okay, one more reminder, that is all of you, if you're liking the video, ನೀವು video ನೋಡಿದ್ರೆ, I want everyone to hit the like button and subscribe to the channel, because competition increase ಆಗ್ತದೆ. We want to increase the subscriber count. Now 5 more question. First one here, answer the following question. ನೋಡಿ, simple 1 mark questions ಏನು ಮಾಡಿದ್ದಾರೆ? 1 mark questions ನ ಕ್ಲಬ್ ಮಾಡಿಬಿಟ್ಟು 5 ಕ್ವೆಶ್ಚನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. 1 mark questions ನ ಕ್ಲಬ್ ಮಾಡಿಬಿಟ್ಟು 5 ಕ್ವೆಶ್ಚನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ, ಸರಿನಾ? ಆನ್ಸರ್ ದ ಫಾಲೋವಿಂಗ್. ನನಗೆ ಸ್ವಲ್ಪ ನೋಡ್ತಿದೆ, ಪರವಾಗಿಲ್ಲ. ಸೊ ಆನ್ಸರ್ ದ ಫಾಲೋವಿಂಗ್. ಹೌ ವಾಸ್ zygote formed? ಫಸ್ಟ್ ಕ್ವೆಶ್ಚನು. ಸ್ಟೇಟ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಇನ್ ದ ಮದರ್ಸ್ ಬಾಡಿ. ಆಗಲೇ ಡಿಸ್ಕಸ್ ಮಾಡಿದ್ದೀವಿ ನಾವು ಇದನ್ನ. at what interval the egg is formed in the human female. ಆ ಡೇಟ್ಸ್ ಏನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. Name the 2 STDs caused by bacterial infection. The syphilis ಮತ್ತೆ gonorrhea ತರ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟಾಗಲೇ. Why is paternal sex determination prenatal? Pre ಅಂದ್ರೇನು? ಮುಂಚೆ. natal ಅಂದ್ರೆ ಬರ್ತ್. ಸೊ ಬಿಫೋರ್ ದ ಬರ್ತ್ ಆಫ್ ದ ಚೈಲ್ಡ್ ಆ ಸೆಕ್ಸ್ ಡಿಟರ್ಮಿನೇಷನ್ ಇದೆಯಲ್ಲ, ಬಿಫೋರ್ ದ ಬರ್ತ್ ಅಂದ್ರೆ ಏನು? ಮಗು ಏನೋ ವೂಮಲ್ಲಿ ಇರಬೇಕಾದ್ರೆ ಇದು ಹುಡುಗಿನ ಚೆಕ್ ಮಾಡೋದು ಕಂಪ್ಲೀಟ್ಲಿ ಇಲ್ಲಿಗಲ್ ಇನ್ ಇಂಡಿಯಾ. is a problem. Why prohibited ಅಂದ್ರೇನು? ಸ್ಟಾಪ್ ಮಾಡಿದ್ದಾರೆ. ಫಸ್ಟ್ ಕ್ವೆಶ್ಚನ್, how is zygote formed? Very easy question. Zygote is formed how? Fusion of male and female gametes. A male with the female gametes fuse ಆದ್ರೆ ಏನಾಗುತ್ತೆ? zygote ಪ್ರೊಡ್ಯೂಸ್ ಆಗುತ್ತೆ. State the function of placenta. ಡಿಸ್ಕಸ್ ಮಾಡಿದೀವಿ ಆಗಲೇ. That is
3 main functions, 4 if you're studying for NEET, 4 if you're studying for NEET, 3 more functions ಏನು 3 more functions. First function ಏನು first function is what? Removal of remove waste. Third one, first function is nutrition, glucose. Second function is intake of oxygen for the baby, removal of waste from the embryo through mother's blood. Fourth function, endocrine gland, it acts as an endocrine gland and produces hormones. Fourth one, at what interval does the egg is formed in the human female? Every 28 days. Name the two STDs ಹೇಳ್ದೆ ಆಗ್ಲೇ. Prenatal sex discrimination ಯಾಕೆ? ಬಿಕಾಸ್ ಆಫ್ ದ ಫೀಮೇಲ್ ಫೀಟಿಸೈಡ್. ಅಕಸ್ಮಾತ್ ತುಂಬಾ ಪ್ಲೇಸ್ ಇಂಡಿಯಲ್ಲಿ ಆಗುತ್ತೆ, ಈಗಲೂ ಆಗುತ್ತೆ. ಅಕಸ್ಮಾತ್ ಫೀಮೇಲ್ ಫೀಟಸ್ ಬೆಳೀತಿದೆ, ಫೀಮೇಲ್ ಮಗು ಬೆಳೀತಿದೆ ಅಂತ ಗೊತ್ತಾಗ್ಬಿಟ್ರೆ ಅವ್ರಿಗೆ ಮಗುನ ಸಾಯಿಸ್ಬಿಡ್ತಾರೆ. ವೆರಿ ಸೀರಿಯಸ್ ಥಿಂಗ್. ಇಟ್ ಹಸ್ ಬಿನ್ ಬ್ಯಾನ್ಡ್ ಇನ್ ಇಂಡಿಯಾ. ದಟ್ ಇಸ್ zygote is formed by the fusion of male and female gametes. Male ಮತ್ತು female gametes fuse ಆದ್ರೆ ಏನಾಗುತ್ತೆ? zygote produce ಆಗುತ್ತೆ. Placenta is a special tissue through which the developing embryo or the fetus gets nutrition from mother's blood. Nutrition ಸಿಗುತ್ತೆ mother's blood ಇಂದ. Also ಏನ್ ಸಿಗುತ್ತೆ? ಆಕ್ಸಿಜನ್ ಸಿಗುತ್ತೆ. ಏನ್ ರಿಲೀಸ್ ಆಗುತ್ತೆ? ಮದರ್ ಬೇಬಿ ಇಂದ ವೇಸ್ಟ್ ರಿಲೀಸ್ ಆಗುತ್ತೆ. Also it transports waste from the embryo into the mother's blood. Ovulation releases mature ovum for ovary. From ovary ಏನಾಗುತ್ತೆ? ovary ಇಂದ ovule ರಿಲೀಸ್ ಆಗುತ್ತೆ, ovum ರಿಲೀಸ್ ಆಗುತ್ತೆ. It happens once during menstrual cycle, that is for roughly 28 days ಅಲ್ಲಿ. 28 days ಅಲ್ಲಿ one time egg ರಿಲೀಸ್ ಆಗುತ್ತೆ. Which day it happens? in the 14th day. 14th day ಅಲ್ಲಿ ರಿಲೀಸ್ ಆಗುತ್ತೆ ಎಗ್. 14th day, we call this 14th day as LH surge. ಏನಂತ ಕರಿತೀವಿ? LH surge. LH ಅಂದ್ರೆ ಏನು? ಲುಟಿನೈಸಿಂಗ್ ಹಾರ್ಮೋನ್. ಲುಟಿನೈಸಿಂಗ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, LH ಸರ್ಜ್ ಆಗುತ್ತೆ, ಓವಮ್ ರಿಲೀಸ್ ಆಗುತ್ತೆ. ನೇಮ್ ಟು STDs. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಗೊನೇರಿಯಾ ಅಂಡ್ syphilis. Why is prenatal sex discrimination prohibited? ಯಾಕೆ ಸ್ಟಾಪ್ ಮಾಡಿದ prenatal sex discrimination? Simple reason. Prenatal sex discrimination is misused and it can be for reasons for female feticide. Fetus ಅಂದ್ರೆ small baby, side ಅಂದ್ರೆ killing of the small baby, killing of the female baby is called as female feticide ಆಗುತ್ತೆ. Next question. Write the full form of DNA. ನೋಡ್ದೆ ಇರಾ ಸೇಮ್ ಕ್ವೆಶ್ಚನ್ ರಿಪೀಟ್ ಆಗ್ತಿದೆ. ಟ್ರಸ್ಟ್ ಮೀ, ನಾನು ಬೇಗಂತ ಮಾಡ್ತಾ ಇಲ್ಲ ಆಯ್ತೀರಾ. ಎವ್ರಿ ಅದರ್ ಕ್ವೆಶ್ಚನ್ ವಾಸ್ ರಿಪೀಟಿಂಗ್. ಈ ಚಾಪ್ಟರ್ ಅಲ್ಲಿ ಈ ಕ್ವಶನ್ಸ್ ಇದೆಯಲ್ಲ, DNA ಅಂದ್ರೆ ಏನು, ಪ್ರಿನೇಟಲ್ ಸೆಕ್ಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು, ಅಸೆಕ್ಸುವಲ್ ರೀಪ್ರೊಡಕ್ಷನ್ ಮೆಥಡ್ಸ್ ಎಲ್ಲ ಕೀಪ್ಸ್ ಆನ್ ರಿಪೀಟಿಂಗ್ ಇಯರ್ ಆಫ್ಟರ್ ಇಯರ್. ನಿಮ್ಗೆ ಗೊತ್ತು ನಿಮಗೆ ಯಾವ ಕ್ವಶನ್ಸ್ ರಿಪೀಟ್ ಆಗುತ್ತಂತ. ಸೊ ಪ್ಲೀಸ್ ರೀಡ್ ದೀಸ್ ಕ್ವೆಶನ್ಸ್. ಪ್ಲೀಸ್ ಆ PYQs ಇದೆಯಲ್ಲ, ಪ್ಲೀಸ್ ಈ PYQs ನ ಮಾಡಿ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್. State the role of DNA in the cell nucleus. DNA ಏನು? DNA helps in protein production. ಏನ್ ಮಾಡುತ್ತೆ? ನೆನಪಿಡಿ, ದಿಸ್ ಇಸ್ ಕಾಲ್ಡ್ as central dogma. ಕಲ್ತ್ಕೊಂಬಿಡಿ ಈಗಲೇ. ದಿಸ್ ಇಸ್ ಕಾಲ್ಡ್ as, ಇಲ್ಲಿ ಮೇಲೆ ಬರೋದ, ಕಲ್ತ್ಕೊಂಡ್ಬಿಡಿ ಈಗಲೇ, ಇದನ್ನ ಕಲ್ತ್ಕೊಂಬಿಡಿ. ಸೆಂಟ್ರಲ್ dogma of life. This central dogma of life was given by Francis Crick. Dogma ಅದು ಇರ್ಲಿ ಬಿಡಿ, ಏನಾಗಲ್ಲ. ಸೊ ಕಲ್ತ್ಕೊಳ್ಳಿ ಇದನ್ನ. ಟೆನ್ಷನ್ ಮಾಡೋದು. DNA ಇಂದ RNA ಪ್ರೊಡ್ಯೂಸ್ ಆಗುತ್ತೆ. RNA ಇಂದ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತೆ. DNA ಇಂದ RNA which is self replicating. DNA ಇಂದ RNA ಪ್ರೊಡ್ಯೂಸ್ ಆಗುತ್ತೆ, RNA ಇಂದ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತೆ. ವಿ ಕಾಲ್ ದಿಸ್ ಸೆಂಟ್ರಲ್ ಡಾಗ್ಮಾ ಆಫ್ ಲೈಫ್. ಇದನ್ನ ಕರಿತೀವಿ ಸೆಂಟ್ರಲ್ ಡಾಗ್ಮಾ ಆಫ್ ಲೈಫ್. What will happen if after the effects? What will be the after effects if the information of DNA is changed? A DNA information change ಆಗ್ಬಿಟ್ರೆ, DNA change ಆಗ್ಬಿಟ್ರೆ, because of mutation, variation ಏನಾದ್ರು ಆಗ್ಬೋದು. ಏನಾಗುತ್ತೆ? Obviously if DNA change ಆದ್ರೆ RNA ಚೇಂಜ್ ಆಗುತ್ತೆ, RNA ಚೇಂಜ್ ಆದ್ರೆ ಪ್ರೋಟೀನ್ಸ್ ಕೂಡ ಚೇಂಜ್ ಆಗುತ್ತೆ, ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾಕೆ? ಬಿಕಾಸ್ ದ ಎಂಟೈರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಂಗ್ ಇನ್ reproduction. DNA ಕಾಪಿ ಅಂದ್ರೆ reproduction ಯಾಕೆ ಆಗಬೇಕು? ಯಾಕೆ DNA ಕಾಪಿ ಆಗಬೇಕು? ಸಿಂಪಲ್ ರೀಸನ್. DNA ಏನಿದೆ? DNA ಒಳಗಡೆ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, DNA ಒಳಗಡೆ ಬ್ಲೂ ಪ್ರಿಂಟ್ ಇದೆ ಫಾರ್ ಅ ಬಾಡಿ ಆರ್ಗನೈಸೇಷನ್. ಸೊ DNA ಕಾಪಿ ಆಗಲಿಲ್ಲ ಅಂದ್ರೆ ಬಾಡಿ ಸ್ಟ್ರಕ್ಚರ್ ಆಗಲ್ಲ. First one, deoxyribonucleic acid. Simple, done. Information source for making proteins, done. Proteins will be changed. ಹೇಳದ್ನಲ್ಲ, ಪ್ರೋಟೀನ್ಸ್ ಏನಾಗುತ್ತೆ? ಚೇಂಜ್ ಆಗುತ್ತೆ. DNA ಚೇಂಜ್ ಆದ್ರೆ RNA ಚೇಂಜ್ ಆಗುತ್ತೆ, RNA ಚೇಂಜ್ ಆದ್ರೆ ಪ್ರೋಟೀನ್ಸ್ ಚೇಂಜ್ ಆಗುತ್ತೆ.
it's only due to DNA copying that body design ಹೇಳಿದ್ನಲ್ಲ DNA copy ಆಗೋದ್ರಿಂದ that body design are similar because DNA cell nucleus carries information for making proteins. A protein ಇದೆಯಲ್ಲ ಎಲ್ಲಿದೆ information ಇಲ್ಲ DNA ಒಳಗಡೆ ಇದೆ. blueprint for making the entire body is inside the DNA. If DNA copying will not take place, then the body design will change. Body design complete ಆಗಿ change ಆಗ್ಬಿಡುತ್ತೆ. Easy question, easy answer. Done, dusted. Next one. Botany question. Next one is a botany question. My specialty is botany. Humans ಕಿಂತ botany because I'm a botanist. Identify A, B, C and D. Identify A, B, C and D in the given diagram and write their names. So identify ಮಾಡಬೇಕು, ಅದನ್ನ ಬರೀಲೂಬೇಕು. ಬರ್ದಿಲ್ಲ ಅಂದ್ರೆ ಏನಾಗುತ್ತೆ? ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಬರಲ್ಲ. ಸೊ ಎ ಅಂದ್ರೆ ಏನಪ್ಪಾ? ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಓದ್ಬಿಡೋದು, ಕ್ವೆಶ್ಚನ್ ಓದ್ಬಿಡೋದು ಫಸ್ಟ್. ವೇಟ್. ವಾಟ್ ಇಸ್ ಪಾಲಿನೇಷನ್? ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್. ಈ ಪಾಲಿನೇಷನ್ ಅಂದ್ರೆ ಏನು ಅಂಡ್ ಸಿಗ್ನಿಫಿಕೆನ್ಸ್ ಏನು? ಪಾಲಿನೇಷನ್ ಆದ್ರೆ ಏನಾಗುತ್ತೆ? ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಇನ್ ಫ್ಲವರ್ಸ್. ಈ ಫರ್ಟಿಲೈಸೇಷನ್ ಇಂದ ಫ್ಲವರ್ಸ್ ಅಲ್ಲಿ ಹೆಂಗಾಗುತ್ತೆ? ನೇಮ್ ದ ಪಾರ್ಟ್ಸ್ ಆಫ್ ದ ಫ್ಲವರ್ ದಟ್ ಡೆವಲಪ್ ಆಫ್ಟರ್ ಫರ್ಟಿಲೈಸೇಷನ್. ಸೀಡ್ ಮತ್ತೆ ಫ್ರೂಟ್ ಏನಾಗುತ್ತೆ ಅಂತ ಬೇಸಿಕಲಿ. ಸೀಡ್ ಮತ್ತೆ ಫ್ರೂಟ್ ಹೆಂಗಾಗುತ್ತೆ ಅಂತನಾ ಒಂದು ಕ್ವಶನ್ ಬಿಡೋಲ್ಲ. ನೇಮ್ ದ ಪಾರ್ಟ್ಸ್ ಆಫ್ ಫ್ಲವರ್ ದಟ್ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್ ಇಂಟು ಸೀಡ್. ಓಕೆ, ಸೀಡ್ ಮತ್ತೆ ಫ್ರೂಟು ಯಾವ ಪಾರ್ಟ್ ಇಂದ ಪ್ರೊಡ್ಯೂಸ್ ಆಗ್ತದೆ ಕೇಳ್ತಾರೆ ನಿಮ್ಗೆ. ಏನ್ ಕೇಳ್ತಾ ಇದಾರೆ? ಈ ಸೀಡ್ ಮತ್ತೆ ಫ್ರೂಟು ಯಾವ ಪಾರ್ಟ್ ಇಂದ ಡೆವಲಪ್ ಆಗ್ತಿದೆ ಅಂತ ಕೇಳ್ತಾ ಇದಾರೆ. ಅರ್ಥಾಯ್ತಾ? ಅರ್ಥ ಮಾಡಿಸ್ತೀನಿ, ವೇಟ್ ಮಾಡಿ. ಐಡೆಂಟಿಫೈ ಎ ಬಿ ಸಿ ಹೇಳಿ. ಎ ಇದೇನು? ಎ ಇಸ್ ಯೋರ್ ಪೋಲನ್ ಗ್ರೇನ್. ಎ ಏನು? ಪೋಲನ್ ಗ್ರೇನು. ಎ ಪೋಲನ್ ಗ್ರೇನ್. ಬಿ ಸ್ಟಿಗ್ಮಾ. ಬಿ ಸ್ಟಿಗ್ಮಾ. ಸಿ ಸ್ಟೈಲ್ ಪೋಲನ್ ಟ್ಯೂಬಾ? ಸಿ ಪೋಲನ್ ಟ್ಯೂಬ್. ಸ್ಟೈಲ್ ಅಲ್ಲ, ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್. ಡಿ ಇಲ್ಲಿ ಇವ್ರು ನಿಮ್ಮನ್ನು ಹೇಳಿದೆ, ಇದು ಆಚೆಗಡೆ ಓವರಿ, ಮಧ್ಯದಲ್ಲಿ ಓವ್ಯೂಲ್, ಒಳಗಡೆ ಇದೆಯಲ್ಲ ಡಿ ಪಾಯಿಂಟ್ ಮಾಡ್ತಾ ಇರೋದು, ದಟ್ ಇಸ್ ದ ಎಗ್ ಸೆಲ್. ಆಕ್ಚುಲಿ ಡಿ ಇಸ್ ದ ಎಗ್ ಸೆಲ್. ಡಿ ಇಸ್ ದ ಎಗ್ ಸೆಲ್. ಎಗ್ ಸೆಲ್ ಅಂದ್ರೆ ಇದು ನೋಡಿ, ಅಕಸ್ಮಾತ್ ಅವ್ರು ನಿಮ್ಗೆ ಇದು ಕೇಳಿದ್ರೆ, ಇದು ಬ್ಲಾಕ್ ಕಲರ್ ಪಾಯಿಂಟ್ ಕಾಣಿಸ್ತಿದೆ, ಇದೊಂದು ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ಏನಿದು? ಎಂಬ್ರಿಯೋ ಸ್ಯಾಕ್. ಕ್ಲಿಯರ್? What is pollination? Pollination is transfer of pollen grains, right? Transfer of pollen grains from anther to the stigma of same flower adre self pollination, ಬೇರೆ flower adre cross pollination. Explain the significance. Pollination ಆಗಲಿಲ್ಲ ಅಂದ್ರೆ fertilization ಆಗಲ್ಲ, transfer of pollen grains ಆಗಲ್ಲ, variations ಆಗಲ್ಲ. ಬರೀ self pollination ಆಗ್ತಿದ್ರೆ variations ಆಗಲ್ಲ. So cross pollination is very important for increasing the genetic diversity. Explain the process of fertilization in flowers. Fertilization ಹೆಂಗಾಗುತ್ತೆ? ವೆರಿ ಸಿಂಪಲ್, ಈಸಿ. ಕೇಳಿಸ್ಕೊಳ್ಳಿ. ಈ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಎರೇಸ್ ಮಾಡ್ತೀನಿ ನೋಡಿ, ಬರ್ಕೊಂಬಿಡಿ. ಎರೇಸ್ ಆಗ್ತಿದೆ. ಪಾಲಿನೇಷನ್ ಹೆಂಗಾಗತ್ತಪ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ಪೋಲನ್ ಗ್ರೇನ್ ಲ್ಯಾಂಡ್ ಆಯ್ತು, ಇಲ್ಲಿ ಕಾಣಿಸ್ತಿದೆಯಾ? ಅದು ಪೋಲನ್ ಗ್ರೇನ್ ಲ್ಯಾಂಡ್ ಆಯ್ತು. ಪೋಲನ್ ಗ್ರೇನ್ ಎಕ್ಸ್ಪ್ಯಾಂಡ್ ಆಯ್ತು. ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಪೋಲನ್ ಟ್ಯೂಬ್ ಡೆವಲಪ್ ಆಯ್ತು. ಈ ಪೋಲನ್ ಟ್ಯೂಬ್ ಇದೆಯಲ್ಲ, ಈ ಪೋಲನ್ ಟ್ಯೂಬ್ ಗ್ರೋ ಆಗ್ತಿದೆ. ಈ ಪೋಲನ್ ಟ್ಯೂಬ್ ಗ್ರೋ ಆಗ್ತಿದೆ. ಪೋಲನ್ ಟ್ಯೂಬ್ ಒಳಗಡೆ ಏನಿರುತ್ತೆ? 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಏನಿರುತ್ತೆ? 2 ಮೇಲ್ ಜರ್ಮ್ ಸೆಲ್ಸ್ ಇರುತ್ತೆ. 2 ಮೇಲ್ ಜರ್ಮ್ ಸೆಲ್ಸ್. ಈ 2 ಮೇಲ್ ಜರ್ಮ್ ಸೆಲ್ಸ್ ಕೂಡ ಟ್ರಾವೆಲ್ ಆಗಿ ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗುತ್ತೆ. ಕ್ಲಿಯರ್? ಈ 2 ಮೇಲ್ ಜರ್ಮ್ ಸೆಲ್ ಅಲ್ಲಿ ಫಸ್ಟ್ ಮೇಲ್ ಜರ್ಮ್ ಸೆಲ್ ಫ್ಯೂಸಸ್ ವಿತ್ ದ ಎಗ್ ಸೆಲ್. ಬರ್ದು ಬಿಡೋದು ಬೈ ಲೇಸಿನೆಸ್. One germ cell plus egg ಏನಾಗುತ್ತೆ? This will result in the formation of zygote. Second male germ cell plus ಈ ಮಧ್ಯದಲ್ಲಿ ಇದೆಯಲ್ಲ, ಎರಡು ಕಾಣಿಸ್ತಿಲ್ಲ, 2 ಡಾಟು. Those 2 dots are called as polar nuclei. ಆ 2 polar nuclei fuse ಆಗಿ ಏನಾಗುತ್ತೆ? Becomes secondary nucleus. Secondary nucleus also called as central cell. ಎರಡು ಏನಾಗುತ್ತೆ? ಏನ್ ಮಾಡುತ್ತೆ? ಪ್ರೊಡ್ಯೂಸಸ್ ಎಂಡೋಸ್ಪರ್ಮ್. ಸ್ಟಾರ್ಟಿಂಗ್ ಅಲ್ಲಿ ಎಂಡೋಸ್ಪರ್ಮ್ ಆಗಿರಲ್ಲ. ಇಟ್ ವಿಲ್ ಬಿ PEN PEC ಎಂಡೋಸ್ಪರ್ಮ್. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. PEN PEC ಪ್ರೈಮರಿ ಎಂಡೋಸ್ಪರ್ಮ್, ನ್ಯೂಕ್ಲಿಯಸ್ ಪ್ರೈಮರಿ ಎಂಡೋಸೋ ಸೆಲ್, ಅದೆಲ್ಲ ಬೇಕಾಗಿಲ್ಲ. ಸೊ ಎಂಡೋಸ್ಪರ್ಮ್ ಆಗುತ್ತೆ.
ಕಾಣಿಸ್ತಿದೆ ಇದೆಲ್ಲ ಹೋಪ್ಫುಲಿ ಕಾಣಿಸ್ತಿದೆ, ಇಲ್ಲ ಅಂದರೆ ಕ್ವಶನ್ ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೇಳಿ, ಅಲ್ಲಿ ಚೇಂಜ್ ದ ಕಲರ್, ಅಲ್ಲಿ ಕಲರ್ನ ಚೇಂಜ್ ಮಾಡೋದೇ ಕಾಣಿಸ್ತಾ ಇಲ್ಲ ಅಂದರೆ ನಿಮಗೆ, ಸರಿನಾ? ಡನ್, ಡಸ್ಟೆಡ್ ಆಯ್ತಲ್ಲ ಈ ಕ್ವಶನ್ ಇದು. ಓಕೆ, ಲಾಸ್ಟ್ ಪಾರ್ಟ್ ಇದೆ, ಇದೊಂದಿದೆಯಲ್ಲ ಕಡೆ ಕೇಳಿಸ್ಕೊಳ್ಳಿ. ಪಾರ್ಟ್ಸ್ ಆಫ್ ಫ್ಲವರ್ ಕ್ವಶನ್ ಮಾಡ್ಬಿಡೋಣ. ಪಾರ್ಟ್ಸ್ ಆಫ್ ಫ್ಲವರ್ ದಟ್ ಡೆವಲಪ್ ಆಫ್ಟರ್ ಫರ್ಟಿಲೈಸೇಷನ್ ಇಂಟು, ರಿಮೆಂಬರ್ ತುಂಬಾ ಹೇಳಿದ್ದೀನಿ ನಾನು ನಿಮಗೆ, ಓವ್ಯೂಲ್ ಟರ್ನ್ಸ್ ಇಂಟು seed, ovule turn into seed, and ovary turn into fruit. Simple. ಬರ್ಕೊಂಬಿಡಿ, ಬುಕ್ಕಲ್ಲಿ ಇರುತ್ತೆ, ಬರ್ಕೊಂಬಿಡಿ. Ovule becomes seed, ovary becomes fruit. Ovary becomes fruit. Pollen grain, first one pollen grain, second one stigma, third one pollen tube, fourth one female gametophyte or egg cell. Pollination ಅಂದ್ರೆ ಏನು? Transfer of pollen grains from anther to the stigma of the flower. Significance ಏನು? Process of pollination leads to fertilization as it brings male and female gametes together to form fusion ಆಗೋದಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ. Last one, after pollen falls on the suitable stigma, pollen lands onto the stigma. Pollen tube grows out of the pollen grain. ಎಲ್ಲಿಂದ ಬರುತ್ತೆ pollen tube? Pollen tube develops from the pollen grain with the help of vegetative nucleus ಅಲ್ಲಿ, vegetative cell. ರಿಮೆಂಬರ್ ಪೋಲನ್ ಗ್ರೇನ್ ಅಲ್ಲಿ 2 ಸೆಲ್ ಇರುತ್ತೆ, ವೆಜಿಟೇಟಿವ್ ಮತ್ತು ಜನರೇಟಿವ್. ಜನರೇಟಿವ್ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್, ವೆಜಿಟೇಟಿವ್ ಪೋಲನ್ ಟ್ಯೂಬ್ ಮಾಡುತ್ತೆ. ಅಂಡ್ ಟ್ರಾವೆಲ್ಸ್ ಥ್ರೂ ದ ಸ್ಟೈಲ್ ಅಂಡ್ ರೀಚಸ್ ದ ಓವ್ಯೂಲ್ ಇನ್ ದ ಓವರಿ. ಓವ್ಯೂಲ್ ರೀಚ್ ಆಗುತ್ತೆ ಇನ್ಸೈಡ್ ದ ಓವರಿ. ಹಿಯರ್ ದ ಮೇಲ್ ಗ್ಯಾಮೆಟ್ ಜರ್ಮ್ ಸೆಲ್ ಕ್ಯಾರಿಡ್ ಬೈ ದ ಪೋಲನ್ ಫ್ಯೂಸಸ್ ವಿತ್ ದ ಫೀಮೇಲ್ ಜರ್ಮ್ ಸೆಲ್ ಟು ಫಾರ್ಮ್ ದ zygote. ಸೆಕೆಂಡ್ ಒನ್ ಏನಾಗುತ್ತೆ? ಸೆಕೆಂಡ್ ಒನ್ ಎಂಡೋಸ್ಪರ್ಮ್ ಆಗ್ಬಿಡುತ್ತೆ. ವೆರಿ ಈಸಿ. ನೆಕ್ಸ್ಟ್ ಕ್ವೆಶ್ಚನ್ 24th question. ಓಕೆ, ಲಾಸ್ಟ್ 2 ಕ್ವಶನ್ಸ್ ಮಾಡ್ಬಿಡು. ಇಷ್ಟು ಬೇಗನ ಸ್ಲೋನಾ ಡಸಂಟ್ ಮ್ಯಾಟರ್. ಓಕೆ, ಐಡೆಂಟಿಫೈ ದ ಫಾಲೋಯಿಂಗ್ ಮೆಥಡ್ಸ್ ಗಿವಿಂಗ್ ಒನ್ ಎಕ್ಸಾಂಪಲ್ ಆಫ್ ಈಚ್. ಈ ಬೇರೆ ಬೇರೆ ಪ್ರಾಸೆಸ್ ಕೊಟ್ಟಿದ್ದಾರೆ, ನಾವು ಐಡೆಂಟಿಫೈ ಮಾಡಬೇಕಂತೆ. ಪ್ರಾಸೆಸ್ ಇನ್ ವಿಚ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಬ್ರೇಕಿಂಗ್ ಅಪ್ ದ ಪ್ಯಾರೆಂಟ್ ಬಾಡಿ ಇಂಟು ಫ್ರಾಗ್ಮೆಂಟ್ಸ್. ಈಸಿ. ಫ್ರಾಗ್ಮೆಂಟೇಷನ್. Process of dividing organisms into many cells simultaneously. Process of dividing organisms into many cells simultaneously. Regeneration. Process of reproducing by formation of bud on a parent body. Budding hydra ಆಗುತ್ತೆ ತಾನೆ. ಎಕ್ಸಾಂಪಲ್ ಕೇಳಿದಾರಲ್ಲ ನಿಮಗೆ, ಸ್ಪೈರೋವೈರಾ, ಇಲ್ಲಿ ಪ್ಲನೇರಿಯಾ, ಇಲ್ಲಿ ಬಡ್ಡಿಂಗ್ ಹೈಡ್ರಾ ಮತ್ತೆ ಈಸ್ಟ್. process of reproduction by spore formation ಅದು ಎಕ್ಸಾಂಪಲ್. ರೈಸೋಪಸ್ ಬ್ರೆಡ್ ಮೇಲೆ ಎಕ್ಸಾಂಪಲ್. Process used by multicellular organisms to reproduce by cutting into many pieces and forming a new individual. Hey. Oh, this is multiple fission. ಇದು plasmodium. ಇದು process by which plasmodium, correct. Multicellular organisms to produce, this is fragmentation. This is your multicellular organisms to reproduce by cutting into many small pieces to form new individual. Multicellular ಅಲ್ಲಿ ನಿಮ್ಗೆ ಇದಾಗುತ್ತೆ, ಫ್ರಾಗ್ಮೆಂಟೇಷನ್ ಆಗುತ್ತೆ, ರೀಜನರೇಷನ್ ಆಗುತ್ತೆ. ಕರೆಕ್ಟ್, ಇದು ರೀಜನರೇಷನ್. ಮಲ್ಟಿಪಲ್ ಫಿಷನ್, ಪ್ಲಾಸ್ಮೋಡಿಯಂ. ರೈಟ್. Organism divided into many cells simultaneously word correct. Simultaneously ಅಂದ್ರೆ multiple fission. Regeneration, planaria. Rhizopus, hydra, budding, east ಬರಿಬಹುದು ನೀವು. Plasmodium, spirogyra. Done, dusted. Next question. Draw a section. ನಿಮಗೆ ಡಯಾಗ್ರಾಮ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಡೈರೆಕ್ಟ್ ಡಯಾಗ್ರಾಮ್ ಕ್ವಶನ್ಸ್ ಕೊಟ್ಬಿಡ್ತಾರೆ ನಿಮಗೆ. ಡಯಾಗ್ರಾಮ್ ಕ್ವಶನ್ಸ್ ಕೊಡಕ್ಕೆ ಹೇಳ್ಬಿಡ್ತಾರೆ. ಡಯಾಗ್ರಾಮ್ ಡ್ರಾ ಮಾಡೋದಕ್ಕೆ ನಿಮಗೆ 2 ಮಾರ್ಕ್ ಕೊಡ್ತೀವಿ, ಮಿಕ್ಕಿದ 3 ಮಾರ್ಕು ಸಾಲ್ವ್ ಮಾಡೋದಕ್ಕೆ. ಸರಿನಾ? Draw a section of a human female reproductive system and label the parts where egg is developed. Nodi. They're asking you where egg is developed. That is ovary. Fertilization takes place. Helidnala. Idu oviduct or fallopian tube. Oviduct or fallopian tube. Fertilized egg gets implanted. Uterus. Idu. ಇಲ್ಲಿ ನೋಡಿ, ಯೂಟ್ರಸ್. ಡಿಸ್ಕ್ರೈಬ್ ಇನ್ ಬ್ರೀಫ್ ದ ಚೇಂಜಸ್ ದ ಯೂಟ್ರಸ್ ಅಂಡರ್ಗೋಸ್ ಟು ರಿಸೀವ್ ದ ಝೈಗೋಟ್ನ ರಿಸೀವ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಆಗುತ್ತೆ. ಹೇಳಿದ್ದೀನಿ, ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಆಗುತ್ತೆ. ಇದು
ಈ ಪಾರ್ಟು ರೆಡ್ ಎಲ್ಲ ಮಾಡ್ಬಿಡೋದ. ಈ ಲೇಯರ್ ತಿಕ್ಕಾಗುತ್ತೆ. ಇಫ್ zygote ಇಸ್ ನಾಟ್ ಫಾರ್ಮ್ಡ್, zygote ಆಗ್ಲಿಂದ ಏನಾಗುತ್ತೆ, ಎಂಡೋಮೆಟ್ರಿಯಂ ವಾಲ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿ ಆಚೆ ಬಂದ್ಬಿಡುತ್ತೆ. ಓವರಿ, oviduct, uterus becomes thick due to the development of the blood vessels, thick ಆಗುತ್ತೆ, and glands in it. It gets peeled off and shed along with the mucus, blood and dead ovum during the menstruation. Menstruation ಆಗಬೇಕಾದ್ರೆ ಕಂಪ್ಲೀಟ್ ಆಗಿ ರಿಲೀಸ್ ಆಗಿ ಹೋಗ್ಬಿಡುತ್ತೆ. Those were the top 25 questions. Top 25 questions covering the entire syllabus. Entire syllabus ನ ಕವರ್ ಮಾಡಿದೆ. That is entire chapter ನ ಕವರ್ ಆಗಿ syllabus entire chapter ನ ಕವರ್ ಮಾಡಿದೆ. The top 25 questions. Hopefully you like the content. If you like the video, subscribe ಮಾಡಿ ಚಾನಲ್ಗೆ, ಲೈಕ್ ಮಾಡಿ, and until next time.